ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದ್ದೀವಿ ಅಂದರೆ ವಾಣಿಜ್ಯ ವೈಭವ 2 ಅಂದರೆ ಹಾವೇರಿ ಯೂನಿವರ್ಸಿಟಿಯವರಿಗೆ ಇರುವಂಥ ಒಂದು BCom ಸೆಕೆಂಡ್ ಸೆಮಿಸ್ಟರ್ನ ಕನ್ನಡ ಸಬ್ಜೆಕ್ಟಿಗೆ ವಾಣಿಜ್ಯ ವೈಭವ 2 ಅಂತ ಹೇಳ್ತಾರೆ. ಸೊ ಆ ಒಂದು ಸಬ್ಜೆಕ್ಟ್ನ 4 ಯೂನಿಟ್ಗಳು ಬರ್ತವೆ. ಘಟಕ 1, ಘಟಕ 2, ಘಟಕ 3, ಘಟಕ 4 ಅಂತ ಹೇಳ್ಬಿಟ್ಟು ಪ್ರತಿಯೊಂದರಲ್ಲೂ ಕೂಡ ಮೂರು ಚಾಪ್ಟರ್ಸ್ಗಳು ಬರುವಂಥದ್ದು. ಸೊ ಆ ಮೂರು ಚಾಪ್ಟರ್ಸ್ಗಳ ಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳು, ಹೌದಾ, 2 ಮಾರ್ಕ್ಸ್ಗಾಗಿರ್ಬೋದು, ನೆಕ್ಸ್ಟ್ 5 ಮಾರ್ಕ್ಸ್ಗಾಗಿರ್ಬೋದು. ಸೊ ನೆಕ್ಸ್ಟ್ ಅದನ್ನು ಬಿಟ್ಟರೆ 10 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ಸೊ ಅವಕ್ಕೆ ಯಾವ ರೀತಿ ಆನ್ಸರ್ಸ್ ಬರೀಬೇಕು ಅನ್ನೋಂಥದ್ದು. ಸೊ ಹಾವೇರಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಇನ್ನು 2 ಡೇಸ್ ಬಿಟ್ಟರೆ ಇದೆ ಕನ್ನಡ ಎಕ್ಸಾಮ್. ಸೊ ಹಾಗಾಗಿ ಇದು ಎಕ್ಸಾಮ್ ಟೈಮ್ ಎಲ್ಲ ಪಾಠದಿಂದ ಬರುವಂಥ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳ ರಿವಿಷನ್ ಅಂತಲೇ ಹೇಳ್ಬೋದು, ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳ ಒಂದು ನೋಡುವಂಥದ್ದು ಹೇಳ್ಬೋದು. ಸೊ ಮೊದಲನೇ ಪಾಠ ಬಂದುಬಿಟ್ಟು ಗಂಗಾಮಾಯಿ ಅಂತ ಹೇಳ್ಬಿಟ್ಟು, ಹೌದಾ. ಸೊ ಇದರ ಕವಿ ಬಂದುಬಿಟ್ಟು ಚಂದ್ರಶೇಖರ್ ಕಂಬಾರ್. ಸೊ ಕವಿ ಪರಿಚಯ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಫಸ್ಟ್ ಸೆಮ್ಮಲ್ಲಿ ಕನ್ನಡ ಎಕ್ಸಾಮ್ ಬರೆದಿರುವಾಗಲೇ ನಿಮ್ಗೊಂದು ಕನ್ನಡ ಕ್ವಶನ್ ಪೇಪರ್ ಸ್ಟ್ರಕ್ಚರ್ ಗೊತ್ತಾಗಿದೆ. ಸೊ ಎಷ್ಟು ಮಾರ್ಕ್ಸ್ ಕವಿ ಪರಿಚಯದ ಮೇಲೆ ಕೇಳ್ತಾರೆ, ಸೊ ಕವಿ ಪರಿಚಯ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಅದು ಪಾಠದ ಸಾರಾಂಶವನ್ನು ನೋಡೋಣ. ಸೊ ಇದರ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಗಂಗಾಮಾಯಿ ಅನ್ನುವಂಥ ಒಂದು ಪಾಠದಲ್ಲಿ ಏನೇನು ಅಡಗಿದೆ. ಸೊ ಗಂಗಾಮಾಯಿ ಕಾನೋ ಒಂದು ಸಣ್ಣ ಹಳ್ಳಿಯ ಕೆರೆಯ ಕಥೆಯನ್ನು ಹೇಳುತ್ತದೆ, ಹೌದಾ. ಸೊ ಒಂದು ಸಣ್ಣ ಹಳ್ಳಿಯಲ್ಲಿರುವಂಥ ಒಂದು ಕೆರೆಯ ಬಗ್ಗೆ ಹೇಳುತ್ತದೆ. ಆ ಕೆರೆಯ ಹೆಸರು ಬಂದುಬಿಟ್ಟು ಗಂಗಾಮಾಯಿ, ಹೌದಾ. ಸೊ ಆ ಕೆರೆಗೆ ಏನಂತ ಹೆಸರಿಟ್ಟಿದ್ದಾರೆ, ಊರಿನವರೆಲ್ಲ ಸೇರಿಕೊಂಡು ಗಂಗಾಮಾಯಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಕೆರೆಯ ಸುತ್ತ ಮರ ಗಿಡಗಳು ಕಾಡಿದೆ, ಹೌದಾ. ಮರ ಗಿಡಗಳು, ಬಳ್ಳಿಗಳು, ಅದರಿಂದ ಏನಾಗಿದೆ, ಒಂದು ಕಾಡಿನ ರೀತಿ ಒಂದು ಆ ಕೆರೆಯ ಸುತ್ತ ಒಂದು ಎನ್ವಿರಾನ್ಮೆಂಟ್ ಸೇರ್ಕೊಂಡಿದೆ. ಸೊ ಅದ್ರ ಒಳಗಡೆ ನಾಯಿ ಆಗಿರ್ಬೋದು, ನರಿ, ಹಂದಿ, ಪಕ್ಷಿಗಳು ಏನಾಗಿರ್ತವೆ, ಸೊ ವಾಸ ಮಾಡ್ತವೆ, ಹೌದಾ. ಸೊ ಅದು ಯಾವ ರೀತಿಯಾಗಿದೆ, ಒಂದು ರೀತಿ ಚಕ್ರವ್ಯೂಹದ ರೀತಿಯಾಗಿ ಬಳ್ಳಿಗಳಿಂದೆಲ್ಲ, ಮರ ಗಿಡಗಳಿಂದ ಏನಾಗಿದೆ, ಸುತ್ತುವರೆದಿದೆ. ಸೊ ಕೆರೆಯ ನೀರು ಊರಿನ ಜನರಿಗೆ ಅಗತ್ಯ, ಹೌದಾ. ಸೊ ಕೆರೆಯ ನೀರು, ಆ ಕೆರೆಯ ನೀರು ಊರಿನ ಜನರಿಗೆ ಎಷ್ಟು ಅಗತ್ಯವಾಗಿತ್ತಂದರೆ, ಸೊ ಕುಡಿಯೋದಕ್ಕೆ, ದನ ಕರುಗಳನ್ನು ತೊಳೆಯೋದಕ್ಕಾಗಿರ್ಬೋದು, ಹೊಲಗಳಿಗಾಗಿರ್ಬೋದು, ಸೊ ಎಲ್ಲದಕ್ಕೂ ಕೂಡ ಅದನ್ನೇ ಬಳಸ್ತಾಯಿದ್ರು. ಸೊ ಹೌದಾ. ಈ ಒಂದು ಟಾಪಿಕ್, ಈ ಒಂದು ಇಷ್ಟು 3 ಪೇಸೇಜಿಂದ ಇದು ಇದೆಯಲ್ಲ, ಸೊ ನೀವು ಇದನ್ನು 10 ಮಾರ್ಕ್ಸ್ಗೂ ಕೂಡ ನೆನಪಿಟ್ಕೊಂಡು ಹೋಗಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರಿ ಅಂತಂದರೆ ಈಸಿಯಾಗಿ 10 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ಕ್ವಶನ್ ಏನು ಬರುತ್ತಲ್ವ ಅದಕ್ಕೆ ಕ್ಯಾರಿ ಆಗುವಂಥ ಆನ್ಸರ್ ಇದು. ಸೊ ನೆಕ್ಸ್ಟ್, ಕೆರೆಯ ನೀರು ಹರಿಯಲು ದಾರಿ ಇಲ್ಲ, ಹೌದಾ. ಸೊ ಕೆರೆಯ ನೀರು ಯಾವುದೇ ರೀತಿ ಹರಿದು ಹೋಗೋದಿಲ್ಲ, ಅದಕ್ಕೆ ಯಾವುದೇ ರೀತಿ ದಾರಿ ಇಲ್ಲ, ಆದರೂ ಅದು ಊರಿನ ಜೀವಾಳ, ಹೌದಾ. ಸೊ ಏನಕ್ಕಪ್ಪ ಅಂದರೆ, ಸೊ ಆ ಒಂದು ಕೆರೆ ಅನ್ನುವಂಥದ್ದು ಊರಿನಿಂದ ಬರುವಂಥದ್ದು ಗಟಾರದ ನೀರಿನಿಂದ ಆಗಿರ್ಬೋದು, ಮತ್ತು ಮಳೆಯ ನೀರಿನಿಂದ ತುಂಬುವಂಥದ್ದು. ಸೊ ಯಾವುದೇ ರೀತಿ ಹರಿದು ಹೋಗೋದಿಲ್ಲ, ಮತ್ತು ಊರಿನ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಅವರು ಅದನ್ನೇ ಬಳಸ್ತಾಯಿದ್ರು. ಸೊ ಕೆರೆಯ ತಳದಲ್ಲಿ ಮುತ್ತು ರತ್ನಗಳಿವೆ ಎಂಬ ನಂಬಿಕೆಯೂ ಕೂಡ ಆ ಊರಿನ ಒಂದು ಹಿರಿಯರಲ್ಲಿ ಇತ್ತು, ಹೌದಾ. ಸೊ ಆ ಒಂದು ಯಾರು ಕೂಡ ಅದರಲ್ಲಿ ಈಜಾಡಬೇಡಿ, ಸೊ ಆಳದಲ್ಲಿ ಹೋಗಬೇಡಿ, ಅದರ ಒಂದು ತಳದಲ್ಲಿ ಏನಿದೆ ಮುತ್ತು ರತ್ನಗಳಿವೆ ಎಂಬ ನಂಬಿಕೆ ಕೂಡ ಇತ್ತು. ಕೆರೆಗೆ ಹಬ್ಬದ ಸಮಯದಲ್ಲಿ ಪೂಜೆ ಕೂಡ ಮಾಡಲಾಗ್ತಿತ್ತು. ಸೊ ಗಂಗಾಮಾಯಿ ಕೆರೆಯು ಸ್ಥಳೀಯ ಜನರ ನಿತ್ಯ ಬದುಕಿನ ಭಾಗವಾಗಿ ದೇಶೀಯ ಮತ್ತು ವಿದೇಶಿ ಎಲ್ಲವನ್ನು ಅರಗಿಸಿಕೊಂಡು ಹೊಸ ಪುರಾಣವಾಗುತ್ತಾಳೆ, ಹೌದಾ. ಸೊ ಎಲ್ಲ ರೀತಿಯಾದಂಥ ಕೆರೆಯವರಿಗೆ, ಸ್ಥಳೀಯರಿಗೆ ಏನಾಗಿತ್ತು, ಆ ಕೆರೆಯ ನೀರು ಅನ್ನೋದು ತುಂಬ ನಿತ್ಯ ಬದುಕಿನ ಒಂದು ಭಾಗವಾಗಿ ಅದನ್ನು ಟ್ರೀಟ್ ಮಾಡ್ತಾ ಇರ್ತಾರೆ, ಅದಲ್ಲ. ಸೊ ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ಪಾಯಿಂಟ್ಸ್ಗಳು ಕೂಡ ಇದ್ದಾವೆ, ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ಕವಿ ಈ ಕವನದ ಮೂಲಕ ಏನು ಹೇಳ್ತಾರಪ್ಪ ಅಂತಂದರೆ, ಗಂಗಾಮಾಯಿ ಇರುವ ಸ್ಥಿತಿಯ ಮಂಡನೆ ಮಾಡಿದ್ದಾರೆ. ಸೊ ಸ್ಥಳೀಯ ಸಂಸ್ಕೃತಿ ಮತ್ತು ನಂಬಿಕೆಗಳು ಮತ್ತು ಬಗ್ಗೆ ಕಾಳಜಿಯನ್ನು ತೋರಿಸಿದ್ದಾರೆ, ಹೌದಾ. ಯಾವ ರೀತಿ ಒಂದು ನಂಬಿಕೆ ಹೊಂದಿದ್ದಾರೆ ಆ ಕೆರೆಯ ಬಗ್ಗೆ. ಸೊ ಆ ಒಂದು ಸ್ಥಳೀಯರಿಗೆ ಆ ಒಂದು ಕೆರೆಯ ಮೇಲೆ ಸಂಸ್ಕೃತಿ, ಅದರ ಪೂಜೆ ಮಾಡುವಂಥದ್ದಾಗಿರ್ಬೋದು, ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದಾಗಿರ್ಬೋದು ಅದು. ಆಮೇಲೆ ಗಂಗಮ್ಮ ಇರುವ ಸ್ಥಿತಿ ಯಾವ ಸ್ಥಿತಿಯಲ್ಲಿದೆ, ಸೊ ಹೌದಲ್ವ, ಆ ರೀತಿ ಒಂದು ಸುತ್ತ ಗಿಡ ಮರಗಳು ಬೆಳೆದಿರುವಂಥದ್ದಾಗಿರ್ಬೋದು, ಸೊ ಎಲ್ಲದಕ್ಕೂ ಕೂಡ ಅದೇ ನೀರನ್ನು ಬಳಸುವಂಥದ್ದಾಗಿರ್ಬೋದು, ಈ ರೀತಿ. ಸೊ ಕವಿ ಪರಿಚಯ, ಹೌದಾ. ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್. ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕವರ್ ಆಗುವಂಥದ್ದು ಎಲ್ಲ ಪಾಠಗಳೊಂದು ಕವಿ ಪರಿಚಯವನ್ನು ಕಲಿಯೋದ್ರಿಂದ. ಅದು ಮೊದಲನೇದಾಗಿ ಚಂದ್ರಶೇಖರ್ ಕಂಬಾರ್, ಪೂರ್ಣ ಹೆಸರು ಚಂದ್ರಶೇಖರ್ ಕಂಬಾರ್ ಅವರು. ಇವರ ಜನನವಾಗಿರುವಂಥದ್ದು January 2, 1937. ಸೊ ಗುಡಗೇರಿ ಗೋಕಾಕ ತಾಲೂಕು, ಬೆಳಗಾವಿ ಜಿಲ್ಲೆ ಅವರು, ಹೌದಲ್ವ. ಸೊ ಈ ರೀತಿಯಾದಂಥ ಒಂದು ಮಾಹಿತಿ. ಸೊ ಈ ಒಂದು ಟೇಬಲಲ್ಲಿ ನಾನೇನು ಹಾಕ್ತೀನಿ ಅಂತಂದರೆ, ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಕವರ್ ಆಗಿರುತ್ತೆ, ಬಟ್ ಅದ್ರ ಮೇಲೆ ಸ್ವಲ್ಪ ಪಾಯಿಂಟ್ಸ್ ಇರುತ್ತೆ. ಸೊ ನಿಮಗೆ 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸ್ ತುಂಬ ಇರೋ ಕಾರಣ 5 ಮಾರ್ಕ್ಸ್ಗೆ 5 ಪಾಯಿಂಟ್ಸ್. ಮೊದಲನೇದಾಗಿ ಹೆಸರು, ಜನನ, ಅವರ ತಂದೆ ತಾಯಿ ಇದ್ದರೆ ತಂದೆ ತಾಯಿ, ಸೊ ಅವರ ಶಿಕ್ಷಣದ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಏನಕ್ಕಪ್ಪ ಅಂದರೆ ಅದ್ರ ಮೇಲೆ ಸಪ್ರೇಟಾಗಿ ಕೇಳ್ತಾರೆ. ಕವನಗಳು, ಕಾದಂಬರಿಗಳು, ನಾಟಕಗಳು, ಪ್ರಶಸ್ತಿಗಳು, ಇವು ಮೋಸ್ಟ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಸೊ ತಂದೆ ತಾಯಿ ಬಂದುಬಿಟ್ಟು ಬಸವಣ್ಣಪ್ಪ ಮತ್ತು ಚೆನ್ನಮ್ಮ. ಸೊ ಇವರ ಶಿಕ್ಷಣ ಬಂದುಬಿಟ್ಟು MA PhD ಅನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮಾಡಿದ್ದಾರೆ. ಸೊ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ 1968ರಿಂದ 69ರವರೆಗೂ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಸೊ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ, ಸೊ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ.
ಹೌದಾ. ಸೊ ನೆಕ್ಸ್ಟ್ ಇವರ ಕಾವ್ಯ ಸಂಕಲನಗಳು, ಕಾದಂಬರಿಗಳು, ನಾಟಕಗಳು. ಸೊ ಈ 3 ಪ್ರಕಾರದ ಕೃತಿಗಳಲ್ಲಿ ನೀವು 2 ಪ್ರಕಾರದ ಕೃತಿಗಳ ಒಂದಿಷ್ಟು ಅನ್ನು ಕಲ್ತಿಟ್ಕೋಬೇಕು. ಸೊ ಕಾವ್ಯ ಸಂಕಲನಗಳು ಬಂದುಬಿಟ್ಟು ಸಾವಿರದ ನೆರಸು, ಬೆಸಲಿಯ ಮೀನು, ಏನದು ಹೆಸತೇನ ಕೇಸ, ಮುಗುಸು, ತಕರಾರಿನವರು ಮತ್ತು ಹಂಪಿಯ ಕಲ್ಲುಗಳು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಕಾದಂಬರಿಗಳು ಅಂತಂದರೆ ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, GK ಮಾಸ್ತರ್ನ ಪ್ರಣಯ ಪ್ರಸಂಗ, ಶಿಖರ ಸೂರ್ಯ ಅಂತ ಹೇಳ್ಬಿಟ್ಟು. ಸೊ ನಾಟಕಗಳು ಅಂಗಿ ಮೇಲಂಗಿ. ಸೊ ಇವು ತುಂಬ ಈಸಿಯಾಗಿರುತ್ತೆ ನೆನ್ಪಿಟ್ಕೊಳ್ಳೋಕ್ಕೆ. ನಾಯಿಕತೆ, ಸಿರಿಸಂಪಿಗೆ, ಕಾಡು ಕುದುರೆ, ಜೋಕುಮಾರ ಸ್ವಾಮಿ, ಬೋಸಲಿಂಕರ. ಸೊ ಇದು ಬೋಳಿ ಶಂಕರ ಆಗಬೇಕಿತ್ತು. ಸೊ ಅನ್ಕೊತೀನಿ ಅದೊಂದು ಹೆಸರು ತಪ್ಪಾಗಿದೆ. ಸೊ ನೆಕ್ಸ್ಟ್ ಪ್ರಶಸ್ತಿಗಳಲ್ಲಿ ಬಂದರೆ ಅಂತಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಕಲ್ಕತ್ತಾ ನಂದಿಕಾರ ಪ್ರಶಸ್ತಿ, ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ. ಸೊ ಇವ್ರಿಗೆ ಸಿಕ್ಕಿರುವಂಥ ಅತ್ಯುನ್ನತ ಪ್ರಶಸ್ತಿಗಳು ಅಂತಂದರೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ, ನಾಡೋಜ ಪ್ರಶಸ್ತಿ ಕೂಡ ಸಿಕ್ಕಿದೆ ಮತ್ತು ಪಂಪ ಪ್ರಶಸ್ತಿ ಸಿಕ್ಕಿದೆ. ಇದರಲ್ಲಿ ಮಿನಿಮಮ್ ಪ್ರಶಸ್ತಿಯಲ್ಲಿ ಒಂದು 3 ಪ್ರಶಸ್ತಿಯನ್ನಾದರೂ ನೀವು ನೆನಪಿಟ್ಕೊಂಡಿರಬೇಕು. ಸೊ ಇನ್ ಕೇಸ್ ಯಾವುದಾದ್ರೂ ಒಂದು ಕೃತಿಗೆ ಅಂತಲೇ ಸಪ್ರೇಟಾಗಿ ಕೊಟ್ಟಿದ್ರು ಅಂದರೆ ಆ ಪಾಯಿಂಟ್ನ ಕೂಡ ನೆನಪಿಟ್ಕೋಬೇಕು. ಯಾಕಂದರೆ 2 ಮಾರ್ಕ್ಸಲ್ಲಿ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಚಂದ್ರಶೇಖರ್ ಕಂಬಾರ ಅವರ ಯಾವ ಕೃತಿಗೆ ಈ ಒಂದು ಪ್ರಶಸ್ತಿ ಸಿಕ್ತು ಅಂತ ಹೇಳ್ಬಿಟ್ಟು ಆ ರೀತಿ ಕೇಳುವಂಥ ಚಾನ್ಸಸ್ ತುಂಬ ಇದೆ. ಸೊ ಕವನ ಸಂಕಲನ ಅಂದರೆ ಪ್ರಸ್ತುತ ಕವನದ ಮೂಲ ಯಾವ ಕವನದಿಂದ ಈ ಗಂಗಾಮಾಯಿ ಅನ್ನುವಂಥದ್ದನ್ನು ಆರಿಸಿಕೊಂಡಿದ್ದಾರೆ ಅಂದರೆ ತಕರಾರಿನವರು ಎನ್ನುವಂಥ ಒಂದು ಸಂಕಲನದಿಂದ ಆರಿಸಿಕೊಂಡಿದ್ದಾರೆ. ಹೌದಾ. ಸೊ ವಿಶೇಷತೆ ಏನಪ್ಪ ಅಂದರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಜಾನಪದದ ಕಂಪನ್ನು ಸುಂದರವಾಗಿ ಬಳಕೆ ಮಾಡಿದಂತಹ ಕವಿ ಯಾರಾಗಿರ್ತಾರೆ? ಸೊ ಈ ಚಂದ್ರಶೇಖರ್ ಕಂಬಾರ ಅನ್ನೋವಂಥವ್ರು ಆಗಿರ್ತಾರೆ. ಅದೆಲ್ಲ. ಸೊ ಈ ರೀತಿ ನೀವು ಕೂಡ ಒಂದು ನೋಟ್ಸಲ್ಲಿ ಕವಿ ಪರಿಚಯದ ಮೇಲೆ ಟೇಬಲ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗಂಗಾಮಾಯಿ. ಗಂಗಾಮಾಯಿ ಎಂದರೆ ಏನು ಅಂತ ಕೇಳಿದ್ದಾರೆ. ಮೊದಲನೇ ಕ್ವಶನ್. ಇದು 2 ಮಾರ್ಕ್ಸ್ಗೆ 2 ಅಂಕಗಳ ಪ್ರಶ್ನೆ ಮತ್ತು ಉತ್ತರಗಳು. ಸೊ ಗಂಗಾಮಾಯಿ ಎಂದರೇನು? ಗಂಗಾಮಾಯಿ ಎಂದರೆ ಒಂದು ಸಣ್ಣ ಹಳ್ಳಿಯ ಕೆರೆ. ಅದರ ಹೆಸರೇ ಗಂಗಾಮಾಯಿ. ಕೆಂಪು ಗುಡ್ಡದ ಮತ್ತು ಬಿಳಿ ಗುಡ್ಡಗಳ ನಡುವೆ ಇರುವಂತಹ ಒಂದು ಕೆರೆ ಇದಾಗಿದೆ. ಗಂಗಾಮಾಯಿ ಕವನ ಯಾವ ಸಂಕಲನದಿಂದ ಆಯ್ದದ್ದು? ಹೌದಲ್ಲ, ನಾನು ಹೇಳಿದ್ನಲ್ವ. ಸೊ 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸ್ ಇದೆ ಅಂತ. ಸೊ ಗಂಗಾಮಾಯಿ ಕವನವನ್ನು ಚಂದ್ರಶೇಖರ್ ಕಂಬಾರರ ತಕರಾರಿನವರು ಎನ್ನುವಂತಹ ಕವನ ಸಂಕಲನದಿಂದ ಆರಿಸಲಾಗಿದೆ. ಸೊ ಚಂದ್ರಶೇಖರ್ ಕಂಬಾರರು ಎಲ್ಲಿ ಜನಿಸಿದರು ಅಂತ ಹೇಳ್ತಾರೆ. ಚಂದ್ರಶೇಖರ್ ಕಂಬಾರರು 1937 ಜನವರಿ 2ರಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗೊಡಗೇರಿಯಲ್ಲಿ ಜನಿಸಿದರು. ಇಷ್ಟಂತೂ ನಾನು ಅವ್ರ ಕವಿ ಪರಿಚಯದ ಬಗ್ಗೆ. ಸೊ ನಿಮಗೆ ಡೈರೆಕ್ಟ್ 5 ಮಾರ್ಕ್ಸಿಗೆ ಕವಿ ಪರಿಚಯನೇ ಕೇಳ್ಬೋದು, ಆಶ್ಚರ್ಯ ಇಲ್ಲ. ಪ್ಲಸ್ ಅದೇ ಕವಿ ಪರಿಚಯದ ಕ್ವಶನ್ಗಳನ್ನ ಕೂಡ ನಿಮಗೆ 2 ಮಾರ್ಕ್ಸಲ್ಲಿ ಕೂಡ ಕೇಳ್ಬೋದು. ಇವರ ಜನನ ಎಲ್ಲಿ, ಇವರ ಕೃತಿಗಳು ಯಾವುವು, ಇವ್ರಿಗೆ ಯಾವ ಕೃತಿಗಳಿಗೆ ಬಂದಿರೋಂಥ ಅವಾರ್ಡ್ಗಳು ಏನಿದ್ದಾವೆ, ಈ ರೀತಿ. ಸೊ ಕಂಬಾರರಿಗೆ ಲಭಿಸಿದ ಅತ್ಯಂತ ಹಿರಿಯ ಪ್ರಶಸ್ತಿ ಯಾವುದು ಅಂತ ಕೇಳ್ತಾರೆ. ಸೊ ಅವರಿಗೆ ಸಿಕ್ಕಿದ್ದಂಥದ್ದು ಏನಪ್ಪ ಅಂದರೆ ಕಂಬಾರರಿಗೆ ಮೊದಲನೇ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇದನ್ನು ಏನಂದರೆ ಭಾರತದ ನೊಬೆಲ್ ಪ್ರಶಸ್ತಿ ಎಂದು ಗುರುತಿಸಲಾಗಿದೆ. ಹೌದಲ್ಲ. ಸೊ ನೊಬೆಲ್ ಪ್ರಶಸ್ತಿ ಎಷ್ಟು ಗೌರವ ಇರುತ್ತಲ್ಲೋ, ಸೊ ಭಾರತದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರೆ ಅಷ್ಟು ಗೌರವ ಇರುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡುತ್ತೆ. ಸೊ 5 ಅಂಕದ ಪ್ರಶ್ನೆಗಳಿಗೆ ಬಂದರೆ ಏನಪ್ಪ, ಗಂಗಾಮಾಯಿ ಕವನದ ಆಶಯ ಏನಿದೆ? ಹೌದಾ. ಸೊ ಗಂಗಾಮಾಯಿ ಕವನದಲ್ಲಿ ಒಂದು ಹಳ್ಳಿ ಕೆರೆಯ ಸ್ಥಳ ಪುರಾಣ ಚಿತ್ರಿತವಾಗಿದೆ. ಅದು ಕೆರೆ ಸ್ಥಳೀಯ ಜೀವನದ ಭಾಗವಾಗಿದೆ. ಅದರ ಸುತ್ತ ಜಗತ್ತು ಸಮೃದ್ಧವಾಗಿದೆ. ಸೊ ಅಂದರೆ ಈ ಕವನದ ಆಶಯ ಏನು ಹೇಳ್ತಾ ಇದೆ ಅಂತಂದರೆ, ಸೊ ಗಂಗಾಮಾಯಿ ಕವನದಲ್ಲಿ ಏನಿದೆ ಅನ್ನೋದೇ ಆಶಯವಾಗಿರುತ್ತೆ. ಕವನದಲ್ಲಿ ಒಂದು ಹಳ್ಳಿಯ ಕೆರೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದಾ. ಕೆರೆಯ ಸ್ಥಳ ಪುರಾಣದ ಬಗ್ಗೆ ಹೇಳ್ತಾರೆ. ಕೆರೆಯ ಸ್ಥಳೀಯ ಜೀವನದ ಭಾಗ, ಅದು ಯಾವ ರೀತಿ ಅವರ ಒಂದು ಜೀವನದಲ್ಲಿ ಭಾಗವಾಗಿದೆ, ಯಾವ ರೀತಿ ಒಂದು ಭಾಗವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಊರಿನ ಜನರ ಎಲ್ಲ ಚಟುವಟಿಕೆಗಳು ಕೆರೆಯ ನೀರಿನ ಮೇಲೆ ಅವಲಂಬಿತವಾಗಿದೆ. ಸೊ ಕೆರೆಗೆ ಮತ್ತು ಗಂಗಾಮಾಯಿಗೆ ಭಿನ್ನ ಪ್ರಾಮುಖ್ಯತೆ ಇದೆ. ಹೌದಾ. ಸೊ ಸ್ಥಳೀಯ, ದೇಶಸ್ಥ ಮತ್ತು ಪರದೇಶಿ ಎಲ್ಲ ಸಂಸ್ಕೃತಿಗಳನ್ನು ಅರಗಿಸಿಕೊಂಡು ಹೊಸ ಪುರಾಣ ಎಂದು ಗಂಗಾಮಾಯಿ ಬಣ್ಣಿತವಾಗಿದ್ದಾಳೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಕಂಬಾರರ ಸಾಹಿತ್ಯ ಸೇವೆ ಕುರಿತು ಬರೆಯಿರಿ. ಅಂದರೆ ಕಂಬಾರರು ಅವರ ಒಂದು ಸಾಹಿತ್ಯ ಲೋಕದಲ್ಲಿ ಪರಿಚಯವಾದಾಗಿಂತ ಅವರ ಒಂದು ಏನಪ್ಪ ಅಂತಂದರೆ ಸೇವೆ ಯಾವ ರೀತಿ ಇದ್ದಾವೆ, ಸೊ ನಾಟಕಗಳು ಯಾವ್ಯಾವನ್ನು ಮಾಡಿದ್ದಾರೆ, ಸೊ ಅವರು ಎಲ್ಲೆಲ್ಲಿ ಯಾವ ರೀತಿಯಾದಂಥ ಸೇವೆಗಳನ್ನ ಮಾಡಿದ್ದಾರೆ. ಸೊ ಕಂಬಾರರು ಕಾದಂಬರಿಕಾರರಾಗಿದ್ದಾರೆ, ನಾಟಕಕಾರರಾಗಿದ್ದಾರೆ, ಅಧ್ಯಾಪಕರಾಗಿ ಕೆಲ ಸೇವೆಯನ್ನು ಸಲ್ಲಿಸಿದ್ದಾರೆ, ಆಡಳಿತಗಾರರಾಗಿ ಬಹುಮುಖ ಸೇವೆ ಸಲ್ಲಿಸಿದ್ದಾರೆ. 20ಕ್ಕೂ ಹೆಚ್ಚು ಕವನ ಸಂಕಲನಗಳು, ಕಾದಂಬರಿ, ನಾಟಕಗಳನ್ನು ರಚಿಸಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮೊದಲ ಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಜ್ಞಾನಪೀಠ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸೇರಿ ಅನೇಕ ಪ್ರಶಸ್ತಿಗಳನ್ನು ಹೊಂದಿದ್ದಾರೆ. ಅವರ ಸಾಹಿತ್ಯದಲ್ಲಿ ಜಾನಪದ ಮತ್ತು ಆಧುನಿಕತೆಯ ಮೇಳವನ್ನು ಹೊಂದಿದ್ದಾರೆ. ಈ ರೀತಿ 5 ಮಾರ್ಕ್ಸ್ಗೆ ಸೊ 2 ಕ್ವಶನ್ಸ್ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಸೊ 2 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡಿದ್ವಿ. ಸೊ 10 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಕ್ವಶನ್ ಬರುವಂಥದ್ದು ಗಂಗಾಮಾಯಿ ಕವನದ ಸಾರಾಂಶ ಮತ್ತು ಆಶಯವನ್ನು ವಿವರಿಸಿ. ಹೌದಾ. ಸೊ ಅದರ ಸಾರಾಂಶ ಅಂದರೆ ಸಾರಾಂಶಕ್ಕೂ ಮತ್ತು ಆಶಯಕ್ಕೂ ಏನಿದೆ ಅಂದರೆ, ಸಾರಾಂಶ ಪದ್ಯದಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಹೌದಾ. ಬಟ್ ಆಶಯದಲ್ಲಿ ಅಂತಂದರೆ ಇಡೀ ಪದ್ಯದಲ್ಲಿ ಒಟ್ಟಾರೆಯಾಗಿ ನಿಮಗೆ ಸಿಕ್ಕಿರುವಂಥ ಒಂದು ಮೆಸೇಜ್, ಅದರಿಂದ ಏನು ಸಿಗ್ತಾ ಇದೆ ಓದೋದ್ರಿಂದ ಅಂತ ಹೇಳ್ಬಿಟ್ಟು. ಸೊ ಗಂಗಾಮಾಯಿ ಕವನ
ಚಂದ್ರಶೇಖರ್ ಕಂಬಾರರು ರಚಿಸಿದ ಗಂಗಾಮಾಯಿ ಕವನ ತಕರಾರಿನವರು ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ. ಮೊದಲನೇದಾಗಿ ಈ ರೀತಿ ಆಯ್ಕೆ ಅಂತಲೇ ಶುರು ಮಾಡಬೇಕು. ಮೊದಲನೇದಾಗಿ ಗಂಗಾಮಾಯಿ ಕವಿತೆಯನ್ನು ಚಂದ್ರಶೇಖರ್ ಕಂಬಾರರು ಬರೆದಿರುವಂತಹ ತಕರಾರಿನವರು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ. ಈ ರೀತಿ ಆ ಪದ್ಯದ ಬಗ್ಗೆ ಮೊದಲು ಮಾಹಿತಿಯನ್ನು ಕೊಟ್ಟೇ ನೀವೇನು ಮಾಡಬೇಕು, ಸೊ 10 ಮಾರ್ಕ್ಸಿನ ಆನ್ಸರ್ಸ್ನ ಶುರು ಮಾಡಬೇಕು. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಸೊ ಆ ಒಂದು ಸೆಂಟೆನ್ಸ್ ಓದಿದ್ರೆ ಗೊತ್ತಾಗುತ್ತೆ, ಸೊ ನಿಮಗೆ ಈ ಒಂದು ಪದ್ಯದ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಇದೆ ಅಂತ ಹೇಳಿಬಿಟ್ಟು ಇವ್ಯಾಲ್ಯುವೇಟರ್ಗೆ ಗೊತ್ತಾಗುವಂಥದ್ದು. ನೆಕ್ಸ್ಟ್, ಕವನದ ಆಶಯ ಏನು ಹೇಳ್ತಾ ಇದೆ? ಗಂಗಾಮಾಯಿ ಒಂದು ಹಳ್ಳಿ ಕೆರೆ, ಅದು ಊರಿನ ಜನರ ಜೀವನಾಧಾರ. ಹೌದಾ? ಸೊ ಒಂದು ಹಳ್ಳಿಯಲ್ಲಿರುವಂತಹ ಕೆರೆ ಅದು ಏನಾಗಿರುತ್ತೆ ಅಂತಂದರೆ, ಅದು ಇಡೀ ಊರಿನ ಒಂದು ಜನರ ಜೀವನದ ಆಧಾರವಾಗಿದೆ. ಸೊ ಕೆರೆಯ ಸುತ್ತ ಮರ ಗಿಡ ಸಸ್ಯ ಕೋಟಿ ಇದೆ. ಕೆರೆಯ ನೀರನ್ನು ಕುಡಿಯಲು, ದನಕರುಗಳು ಮೈ ತೊಳೆಯಲು, ದೇವರಿಗೆ ಅರ್ಘ್ಯ ಕೊಡಲು, ಮನೆ ಹಬ್ಬಕ್ಕೆ ಬಳಸುತ್ತಾರೆ. ಹೌದಾ? ಸೊ ಇಷ್ಟೆಲ್ಲ ಕೆಲಸಗಳಿಗೆ ಬಳಸುವಂಥ ಒಂದು ಕೆರೆ ಅದು. ಸೊ ಕೆರೆಯ ತಳದಲ್ಲಿ ಮುತ್ತುರತ್ನ ನಿಧಿಗಳು ಇದೆ ಎಂಬ ನಂಬಿಕೆಯನ್ನು ಕೂಡ ಅವರು ಹೊಂದಿದ್ದಾರೆ ಆ ಊರಲ್ಲಿ ಇರುವಂಥ ಜನಗಳು. ಸೊ ಕ್ರೈಸ್ತ ಮತ್ತು ಇತರ ಧರ್ಮಗಳ ಕಥೆಗಳನ್ನು ಸ್ಥಳೀಯ ಪುರಾಣದ ಜೊತೆ ಬೆರೆಸಿ ಗಂಗಾಮಾಯಿ ಹೊಸ ಪುರಾಣವಾಗ್ತಾಳೆ. ಹೌದಾ? ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಆ ಒಂದು ಕೆರೆಯ ನೀರನ್ನು ಬಳಸುವುದರಲ್ಲಿ ಕ್ರೈಸ್ತರು, ಇತರ ಧರ್ಮದವರು, ಹಿಂದೂಗಳು, ಮುಸ್ಲಿಮ್ಗಳು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ, ಸೊ ಸ್ಥಳೀಯರೆಲ್ಲರನ್ನೂ ಕೂಡ ಬೆರೆಸಿ ಗಂಗಾಮಾಯಿ ಏನಾಗ್ತಾ ಇದ್ದಾಳೆ, ಒಂದು ಹೊಸ ಪುರಾಣ ಆಗ್ತಾ ಇದ್ದಾಳೆ. ಹೌದಾ? ಸೊ ಕಂಬಾರರ ಕಾವ್ಯ ಶೈಲಿ ಜಾನಪದ ಕಂಪಿನಿಂದ ಕೂಡಿದ್ದು ಸ್ಥಳೀಯ ಸಂಸ್ಕೃತಿ ಮತ್ತು ಸ್ಥಳ ಪುರಾಣವನ್ನು ಜೀವಂತವಾಗಿ ಏನು ಮಾಡಿದೆ, ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು. ಹೌದಾ? ಸೊ 10 ಮಾರ್ಕ್ಸ್ಗೆ ಇಷ್ಟು ಸಾಲಲ್ಲ ಅನ್ನೋದು ಗೊತ್ತಿದೆ, ಬಟ್ 10 ಮಾರ್ಕ್ಸ್ಗೆ ನೀವು ಈ ಒಂದು ಪಾಯಿಂಟ್ಸ್ಗಳನ್ನ ಇಟ್ಕೋಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು, ಪ್ಲಸ್ ಇಲ್ಲಿದ್ದಾವಲ್ವ, ಸೊ ಈ 3 ಪ್ಯಾರಾಸ್ಗಳನ್ನ ಪಾಯಿಂಟ್ಸ್ಗಳನ್ನ ಕೂಡ ಇಟ್ಕೊಂಡು ನಿಮ್ಮದೇ ಆದಂಥ ಒಂದು ರೀತಿಯಲ್ಲಿ ಅದನ್ನು ಏನು ಮಾಡಬೇಕು, ಸೊ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಕು ಆ ಒಂದು ಆನ್ಸರ್ಗಳನ್ನ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು 2ನೇ ಪಾಠ 2 ಸರ್ವಜ್ಞನ ವಚನಗಳಲ್ಲಿ ಸಂಗೀತ ಮತ್ತು ನೃತ್ಯ ಅಂತ ಹೇಳ್ತಾರೆ. ಹೌದಾ? ಸೊ ಇದನ್ನು ಬರೆದಿರೋಂಥ ಲೇಖಕರು ಡಾಕ್ಟರ್ ಜ್ಯೋತಿಶಂಕರ್ ಮೈಸೂರು ಅಂತ ಹೇಳ್ತಾರೆ. ಸೊ ಪಾಠದ ಸಾರಾಂಶ ಅಂದರೆ ಈ ಒಂದು ಪದ್ಯದಲ್ಲಿ ಏನೇನಿದೆ, ಸೊ ಈ ಒಂದು ಪ್ರಬಂಧದಲ್ಲಿ ಏನೇನಿದೆ? ಈ ಪ್ರಬಂಧ ಸರ್ವಜ್ಞನ ತ್ರಿಪದಿಗಳಲ್ಲಿ ಇರುವ ಸಂಗೀತ ಮತ್ತು ನೃತ್ಯದ ಸಾಂಸ್ಕೃತಿಕ ದೃಷ್ಟಿಕೋನವನ್ನು ಚರ್ಚಿಸುತ್ತದೆ. ಹೌದಾ? ಸೊ ಏನಪ್ಪ, ಈ ಸರ್ವಜ್ಞನ ತ್ರಿಪದಿಗಳಲ್ಲಿ ಯಾವ ರೀತಿಯಾದಂಥ ಒಂದು ಸಂಗೀತ ಮತ್ತು ನೃತ್ಯದ ಯಾವ ಒಂದು ದೃಷ್ಟಿಕೋನ ಹೊಂದಿದ್ದಾರೆ ಅವರು ಸರ್ವಜ್ಞರು ಈ ಒಂದು ಸಂಗೀತ ಮತ್ತು ನೃತ್ಯದ ಮೇಲೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಹೇಳ್ತಾರೆ. ಸರ್ವಜ್ಞ ಕನ್ನಡ ನಾಡಿನ ಅಪೂರ್ವ ಕವಿ. ಆತನ ತ್ರಿಪದಿಗಳಲ್ಲಿ ಗುರು, ಜೀವನ, ಸಮಾಜ ಮೌಲ್ಯ, ನೈತಿಕ ನಡವಳಿಕೆ ಮುಂತಾದ ವಿಷಯಗಳ ಬಗ್ಗೆ ಸಾಕಷ್ಟು ವಿಚಾರಗಳ ಚರ್ಚೆಯಾಗಿದೆ. ಸಂಗೀತ ಮತ್ತು ನೃತ್ಯದ ಬಹುಮುಖ್ಯ ಅಂಗವಾದ ಸಾಂಸ್ಕೃತಿಕ ದೃಷ್ಟಿಕೋನವನ್ನು ಸರ್ವಜ್ಞ ತ್ರಿಪದಿಗಳಲ್ಲಿ ಮಧ್ಯೆ ನಯವಾಗಿ ಜೋಡಿಸಿದ್ದಾನೆ. ಸೊ ಸರ್ವಜ್ಞ ನವರಸ, ಮೇಳ, ತಾಳ, ಭಜನೆ, ಉದಯರಾಗ, ನಾಟರಾಗ, ವೀಣೆ, ತಂತ್ರಿವಾದ್ಯ, ಬಿಂದುನಾದ ಮುಂತಾದ ಪಾರಿಭಾಷಿಕ ಶಬ್ದಗಳನ್ನು ಬಳಸಿ ಸಂಗೀತ ಮತ್ತು ನೃತ್ಯದ ಹಿರಿಮೆಯನ್ನು ತಿಳಿಸಿದ್ದಾನೆ. ನಾದೋಪಾಸನೆಯ ಮೂಲಕ ಶಿವಯೋಗ ಕಾಣುವ ಅವನ ವಿವೇಕಯುತ ಭಾವವೇ ಹಿರಿದು ಎಂದು ಭಾಸವಾಗುತ್ತದೆ ಅಂತ ಹೇಳ್ತಾರೆ. ಅದಲ್ಲ. ಸೊ ಕವಿ ಪರಿಚಯ ಯಾವ ರೀತಿ? ಕವಿ ಪರಿಚಯ 2 ರೀತಿ ಕೇಳುವಂಥ ಚಾನ್ಸ್ ಇದೆ ಈ ಒಂದು ಪಾಠದ ವಿಷಯಕ್ಕೆ ಬಂದರೆ. ಏನಪ್ಪ 2 ರೀತಿ ಅಂತಂದರೆ, ಒಂದು ಸರ್ವಜ್ಞ ಬಗ್ಗೆ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಸರ್ವಜ್ಞನ ಬಗ್ಗೆನೂ ಕೂಡ ಕೇಳುವಂಥ ಚಾನ್ಸ್ ಇದೆ. ಹೌದಾ? ಬಟ್ ಸರ್ವಜ್ಞನ ಬಗ್ಗೆ ಆಯಿತು. ಸ್ವಲ್ಪ ಇನ್ನೂ ಒಂದು ಏನಪ್ಪ ಅಂದರೆ, ನಮ್ಮ ಲೇಖಕರು ಇದನ್ನು ಬರೆದಿರೋಂಥ ಲೇಖಕರು ಡಾಕ್ಟರ್ ಜ್ಯೋತಿಶಂಕರ್ ಮೈಸೂರು ಅವ್ರ ಬಗ್ಗೆನೂ ಕೂಡ ಕೇಳ್ತಾರೆ. ಸೊ ಇದರಲ್ಲಿ ಬಂದುಬಿಟ್ಟು ಸರ್ವಜ್ಞನ ಕಾಲ ಯಾವುದು? 16ನೇ ಶತಮಾನ. ಸೊ ಜನ್ಮಸ್ಥಳ ಇಂದಿನ ಹಾವೇರಿ ಜಿಲ್ಲೆಯ ಮಾಸೂರು ಗ್ರಾಮದಲ್ಲಿ ಸರ್ವಜ್ಞನ ಜನ್ಮಸ್ಥಳ. ಸೊ ಬಾಲ್ಯ ಹೆತ್ತವರು ಅಂತಂದರೆ ಯಾವ ರೀತಿ ಇತ್ತು? ಮಾಸೂರು ಬಸವರಸ ಮತ್ತು ಮಲ್ಲಮ್ಮ ದಂಪತಿ ಮಕ್ಕಳಿರಲಿಲ್ಲ. ಸೊ ಅವರ ಏನಾಯಿತು ಅಂತಂದರೆ ಅವ್ರನ್ನ ಅಡಾಪ್ಟ್ ಮಾಡಿಕೊಂಡ್ರು. ಸೊ ಸಾಹಿತ್ಯ ಪ್ರಕಾರ ಯಾವ ರೀತಿ ಇತ್ತು? ತ್ರಿಪದಿ, ಅದು 3 ಸಾಲಿನ ಕಿರುಕಾವ್ಯ ರಚನೆಯನ್ನು ಅವರು ಮಾಡ್ತಾಯಿದ್ರು. ಹೌದಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಶೇಷತೆ ಅಂದರೆ ಪಂಡಿತ ಮತ್ತು ಪಾಮರ 2 ವರ್ಗಗಳನ್ನು ಒಂದೇ ಕಾಲಕ್ಕೆ ಆಕರ್ಷಿಸುವಂಥ ಒಂದು ಶಕ್ತಿಯನ್ನು ಇವರ ತ್ರಿಪದಿಗಳು ಹೊಂದಿದ್ದು ಅಂತಲೇ ಹೇಳ್ಬೋದು. ಅದಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಲೇಖಕರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಲೇಖಕರ ಹೆಸರು ಬಂದುಬಿಟ್ಟು ಡಾಕ್ಟರ್ ಜ್ಯೋತಿಶಂಕರ್ ಮೈಸೂರಿನವರು. ಸೊ ಇವರ ಲೇಖಕರ ಶಿಕ್ಷಣ ಬಂದುಬಿಟ್ಟು PhD ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ ಸಮಗ್ರ ಹರಿದಾಸ ಸಾಹಿತ್ಯ, ಒಂದು ವಿವೇಚನೆ, ಡಿಲಿಟ್ ವೀರಶೈವ ಕಾವ್ಯಗಳಲ್ಲಿ ಅವತಾರದ ಪರಿಕಲ್ಪನೆಯನ್ನು ಹೊಂದಿದ್ರು ಅವರು. ಸೊ ನೆಕ್ಸ್ಟ್ ಲೇಖಕರ ವಿದ್ವತ್ ಪದವಿ ಅಂತ ಅಂದರೆ, ಸೊ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಗಮಕ ಕಲೆಯಲ್ಲಿ ವಿದ್ವತ್ ಪದವಿಯನ್ನು ಅವರು ಹೊಂದಿದ್ದಾರೆ. ಸೊ ಪ್ರಕಟಿತ ಕೃತಿಗಳು ಎಷ್ಟು ಕೃತಿಗಳಂದರೆ 25 ಕೃತಿಗಳನ್ನು ಪ್ರಕಟಿತ ಮಾಡಿದ್ದಾರೆ. ಪ್ರಾಚೀನ ಕನ್ನಡ ಕಾವ್ಯ, ಷಟ್ಪದಿ, ಹರಿದಾಸ ಸಾಹಿತ್ಯ, ಕುವೆಂಪು, ಪಂಪ, ಮಸ್ತಿ ಸಾಹಿತ್ಯದ ರೀತಿಯಲ್ಲಿ 25 ಕೃತಿಗಳನ್ನು ಇವರು ಏನು ಮಾಡಿದ್ದಾರೆ? ಸೊ ಪ್ರಕಟಿತ ಮಾಡಿದ್ದಾರೆ. ಸೊ ಪ್ರಶಸ್ತಿಗಳು ಬಂದುಬಿಟ್ಟು ಗಮಕ ಕಲಾ ವಸಂತ, ಸೊ ನೆಕ್ಸ್ಟ್ ರೋಟರಿ ಶಿಕ್ಷಣ ಪ್ರಶಸ್ತಿ, ನೆಕ್ಸ್ಟ್ ಶಾಂತಾರಾಮ್ ವ್ಯಾಖ್ಯಾನ ಪ್ರಶಸ್ತಿ, ಕಾವ್ಯ ರಸಜ್ಞ ಹೊಯ್ಸಳ ಪ್ರಶಸ್ತಿ. ಸೊ ಈ ರೀತಿಯಂಥ ಪ್ರಶಸ್ತಿಗಳು ಅವ್ರಿಗೆ ಮುಟ್ಟಿದ್ದಾವೆ. ಸೊ ಪ್ರಸ್ತುತವಾಗಿ ಇವರು ಏನೇನು ಮಾಡಿದ್ದಾರೆ? ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಸಹ ಪ್ರಾಧ್ಯಾಪಕ ಮತ್ತು ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೂಡ ಇವರು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇದರಲ್ಲಿ 2 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆಗಳೇನಪ್ಪ ಅಂದರೆ, ಸೊ ಸರ್ವಜ್ಞ ಯಾರು?
ಸರ್ವಜ್ಞನ ಕನ್ನಡ ನಾಡಿನ ಪ್ರಸಿದ್ಧ ಕವಿ. ಇವನ ತ್ರಿಪದಿಗಳಲ್ಲಿ ಜೀವನದ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಇದೆ. ಇವನ ಕಾಲ 16ನೇ ಶತಮಾನ ಎಂದು ನಿರ್ಧರಿಸಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನೆಕ್ಸ್ಟ್ 2ನೇ ಕ್ವಶನ್ ಬಂದುಬಿಟ್ಟು ನವರಸ ಎಂದರೇನು ಅಂತ ಹೇಳ್ತಾರೆ. ಸಾಹಿತ್ಯ, ಸಂಗೀತ, ನೃತ್ಯ ಮತ್ತು ನಾಟಕಗಳಲ್ಲಿ 9 ಬಗೆಯ ರಸಗಳನ್ನು ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಅವೆಂದರೆ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ ಮತ್ತು ಶಾಂತ. ಈ ರೀತಿ ನೆಕ್ಸ್ಟ್ ನಾಟರಾಗ ಯಾವ ವಿಶೇಷತೆ ಹೊಂದಿದೆ ಅಂದರೆ ನಾಟರಾಗವು 73ನೇ ಮೇಳಕರ್ತ ಚಲನಾಟದ ಜನ್ಯರಾಗ, ಘನರಾಗ, ಪಂಚಕದಲ್ಲಿ ಮೊದಲ ರಾಗವಿದು. ಸಂಗೀತ ಕಚೇರಿಗಳ ಆರಂಭದಲ್ಲಿ ನಾಟರಾಗ ಹಾಡಲಾಗುತ್ತದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಭಜನೆ ಎಂದರೇನು? ಸೊ ಈ ರೀತಿಯಾದಂಥ ಕ್ವಶನ್ಸ್ಗಳೆಲ್ಲ ಆ ಒಂದು ಸಿಲೆಬಸ್ಸಲ್ಲಿ ಆ್ಯಡ್ ಆಗಿದ್ದಾವೆ. ಸೊ ಭಜನೆ ಎಂದರೆ ಭಗವಂತನನ್ನು ಸ್ಮರಿಸುವ ಒಂದು ಕ್ರಮ. ಏಕನಾದ, ತಂಬೂರಿ, ತಬಲ, ಮೃದಂಗ ಮುಂತಾದ ವಾದ್ಯಗಳನ್ನು ಬಳಸಿ ಭಗವಂತನ ದಿವ್ಯನಾಮ ಹಾಡುವ ಒಂದು ಕ್ರಮ ಭಜನೆ ಅಂತ ಹೇಳ್ಬಿಟ್ಟು ಕರೀತಾರೆ. ಹೌದಾ? ಸೊ ನೆಕ್ಸ್ಟ್ 5 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ ಆದರೆ ಸೊ ಸರ್ವಜ್ಞ ತ್ರಿಪದಿಗಳಲ್ಲಿ ಸಂಗೀತದ ಮಹತ್ವವನ್ನು ವಿವರಿಸಿ. ಮತ್ತು ಸರ್ವಜ್ಞ ತ್ರಿಪದಿಗಳಲ್ಲಿ ನವರಸ ಆಗಿರ್ಬೋದು, ಮೇಳ, ತಾಳ, ನಾಟರಾಗ ಮತ್ತು ಮುಂತಾದ ಪಾರಿಭಾಷಿಕ ಶಬ್ದಗಳನ್ನು ಬಳಸಿ ಸಂಗೀತದ ಹಿರಿಮೆಯನ್ನು ತಿಳಿಸಿದ್ದಾನೆ. ಸೊ ಭಜನೆ ಎನ್ನುವಂತಹ ಒಂದು ಶಬ್ದದ ಮೂಲಕ ಸಂಗೀತದ ವಿಶೇಷ ಪ್ರಕಾರವನ್ನು ವಿವರಿಸಿದ್ದಾನೆ. ಬಿಂದು ಮತ್ತು ನಾದ ಎರಡೂ ಸೇರಿದಾಗ ನಂದನವನ ಸೃಷ್ಟಿಯಾಗುತ್ತದೆ ಎಂದು ಹೇಳಿದ್ದಾನೆ. ನಾದೋಪಾಸನೆಯ ಮಾನವನ ಮನಸ್ಸನ್ನು ಸಂಸ್ಕರಿಸಲು ಸಹಾಯಕ ಎಂಬ ನಿಲುವು ಸರ್ವಜ್ಞನಾಗಿದೆ ಅಂತ ಹೇಳ್ತಾರೆ. ಸೊ 5 ಮಾರ್ಕ್ಸ್ಗೆ ಇಷ್ಟೇ ಆನ್ಸರ್ ಸಾಲಲ್ಲ. ಸೊ ನೀವು 5 ಮಾರ್ಕ್ಸ್ಗೆ ಕೂಡ ಇನ್ನೂ ಆನ್ಸರ್ನ ಏನು ಮಾಡಬೇಕು, ಸೊ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿರುವಂಥದ್ದು. ನೆಕ್ಸ್ಟ್ ಸರ್ವಜ್ಞ ತ್ರಿಪದಿಗಳ ಸಾಂಸ್ಕೃತಿಕ ದೃಷ್ಟಿಕೋನವನ್ನು ವಿವರಿಸಿ. ಸೊ ಸರ್ವಜ್ಞ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ತ್ರಿಪದಿಗಳನ್ನು ರಚಿಸಿದ. ಸೊ ಸಂಗೀತ, ವಾದ್ಯ, ನೃತ್ಯವನ್ನು ಕುರಿತು ತನ್ನ ತ್ರಿಪದಿಗಳಲ್ಲಿ ಸಾಮಾನ್ಯ ಮತ್ತು ತಾತ್ವಿಕ ರೀತಿಯಲ್ಲಿ ಉಲ್ಲೇಖಿಸಿದ್ದಾನೆ. ನಾದಯೋಗದ ಮೂಲಕ ಶಿವಯೋಗ ಕಾಣುವ ಅವನ ವಿವೇಕ ಭಾವ ಸಾಂಸ್ಕೃತಿಕವಾಗಿ ಮಹತ್ವದ್ದಾಗಿದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ 10 ಅಂಕಗಳ ಪ್ರಶ್ನೋತ್ತರಗಳು ಯಾವ ರೀತಿ ಬರ್ತವೆ ಅಂತಂದರೆ ಸೊ ಸರ್ವಜ್ಞನ ತ್ರಿಪದಿಗಳಲ್ಲಿ ಸಂಗೀತ ಮತ್ತು ನೃತ್ಯದ ಸಾಂಸ್ಕೃತಿಕ ದೃಷ್ಟಿಕೋನ ವಿಸ್ತಾರವಾಗಿ ವಿವರಿಸಿ. ಸೊ ಈ 2 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಸೇರಿಸಿದ್ರೆ ಸೊ 10 ಮಾರ್ಕ್ಸಿನ ಕ್ವಶನ್ ಒಂದು ಬರುತ್ತೆ. ಹೌದು. ಸೊ ನವರಸ ಎಂದರೇನು, ನಾಟರಾಗ ಎಂದರೇನು, ತಾಳ, ಸೊ ಭಜನೆ, ಹೌದು, ಬಿಂದು ಮತ್ತು ನಾದ, ಸೊ ವೀಣೆ, ನೃತ್ಯ, ಈ ರೀತಿಯಾದಂಥ 7 ಪಾಯಿಂಟ್ಗಳನ್ನು ನೀವೇ ನೋಡಬೇಕು. ಸೊ ಎಕ್ಸ್ಪ್ಲೇನ್ ಮಾಡಿದರೆ ಇಲ್ಲಿಗೆ ನಿಮ್ಮ ಒಂದು 10 ಮಾರ್ಕ್ಸಿನ ಆನ್ಸರ್ ಏನಾಗುತ್ತೆ, ಸೊ ಇದಾಗುತ್ತೆ. ನಿಮಗೆ ಈ ಒಂದು PDF ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದರಿಂದ ಏನು ಮಾಡ್ಕೊಳ್ಳಿ, ಆ ಒಂದು ಪಾಠದ ಡಿಸ್ಕ್ರಿಪ್ಷನ್ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹೌದಾ? ಸೊ ಪಾಠ 3 ಸಂಸ್ಕೃತಿ ಶೋಧದಲ್ಲಿ. ಸೊ ಇದರ ಲೇಖಕ ಬಂದುಬಿಟ್ಟು ಪ್ರಭಾಕರ ಶಿಶಿಲ. ಸೊ ಇದು ಯಾವ ರೀತಿ ಇದೆ, ಒಂದು ಸ್ಟೋರಿ ಟೈಪ್ ಇರುವಂಥದ್ದು. ಹೌದಾ? ಸೊ ಒಬ್ಬ ಭಾರತೀಯ ಪ್ರಜೆಯಾಗಿರುವಂಥ ಪ್ರಭಾಕರ ಶಿಶಿಲ ಅವರು ಸೊ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಮಾಂಪೇಲಿ ಯುರೋಪಿಯನ್ ಇದರಲ್ಲಿರುವಂತಹ ಒಂದು ನಗರ ಯಾವುದು, ಮಾಂಪೇಲಿಗೆ ಹೋಗ್ತಾರೆ. ಹೌದಾ? ಆ ಮಾಂಪೇಲಿಗೆ ಹೋದಾಗ ಅವರಿಗಾಗುವಂತಹ ಒಂದು ಸೊ ಎಕ್ಸ್ಪೀರಿಯನ್ಸ್ಗಳು ಯಾವ ರೀತಿ ಇರುತ್ತೆ, ಅಲ್ಲಿ ಅವರು ನಮ್ಮ ಸಂಸ್ಕೃತಿ ಮತ್ತು ಅವರ ಸಂಸ್ಕೃತಿ ಅಂದರೆ ನಮ್ಮ ಸಂಸ್ಕೃತಿ ಎಲ್ಲ ತಿಳಿದಿರುತ್ತಲ್ಲ, ಸೊ ಅವರ ಸಂಸ್ಕೃತಿಯ ಬಗ್ಗೆ ಶೋಧವನ್ನು ನಡೆಸಲಿಕ್ಕೆ ಹೋದಾಗ ಸೊ ಅವರದ್ದು ಏನೇನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕೆ ಹೋದಾಗ ಅವರಿಗಾದಂಥ ಒಂದು ಅನುಭವ ಒಂದು ಹಂಚಿಕೊಂಡಿದ್ದಾರೆ. ಸಂಸ್ಕೃತಿ ಶೋಧದಲ್ಲಿ ಇದೊಂದು ಪ್ರವಾಸ ಕಥನ. ಹೌದಾ? ಸೊ ಲೇಖಕರು ಪ್ರಭಾಕರ ಶಿಶಿಲ ಅವರು ಫ್ರಾನ್ಸ್ ದೇಶದ ಮಾಂಪೇಲಿಯ ನಗರಕ್ಕೆ ಹೋಗಿ ಅಲ್ಲಿನ ಸಂಸ್ಕೃತಿ, ಜನ, ಭಾಷೆ, ಐತಿಹಾಸಿಕ ಸ್ಥಳಗಳ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹೌದಾ? ಸೊ ನೆಕ್ಸ್ಟ್ ಏಪ್ರಿಲ್ 19ರಂದು ಏನಾಯಿತು, ಮಾಂಪೇಲಿಗೆ ತಲುಪಿ ಅಲ್ಲಿನ ರಾಜಸ್ಥಾನಿ ಹೋಟೆಲ್ನಲ್ಲಿ ಊಟ ಮಾಡಿದರು ಮೊದಲನೇದಾಗಿ. ಸೊ ಮಾಂಪೇಲಿಯ ಯುರೋಪಿನ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಇರುವ ನಗರ. ಹೌದಾ? ಫ್ರಾನ್ಸ್, ಏಷ್ಯಾ ಮತ್ತು ಆಫ್ರಿಕಾ ರಾಷ್ಟ್ರಗಳ ಜೊತೆ ವ್ಯಾಪಾರ ಸಂಬಂಧ ಇರುವಂತಹ ಒಂದು ಮಹಾನಗರವಾಗಿದೆ. ಸೊ ಲೇಖಕರು ಮಾಂಪೇಲಿಯ ನಗರದ ಹಳೆಯ ಕಟ್ಟಡಗಳನ್ನು ನೋಡಿದರು. ಕಲಾವಸ್ತು ಸಂಗ್ರಹಾಲಯ, ಅರಮನೆ, ರಂಗ, ಕಲಾಶಾಲೆ, ಲಾ ಕೋಟರ್ ಮತ್ತು ಫೆಬರ್ ಮ್ಯೂಸಿಯಂ ನೋಡಿದರು. ಅಲ್ಲಿನ ಸ್ಪ್ಯಾನಿಷ್ ಹುಡುಗಿ ಸೆಮಿಯಾ ಮತ್ತು ಜಪಾನಿನ ಹುಡುಗಿ ಯುಕಾ ಜೊತೆ ಭಾರತೀಯ ಸಂಸ್ಕೃತಿ, ಜಾತಿ, ಗಾಂಧೀಜಿ ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದರು. ಸೊ ನೆಕ್ಸ್ಟ್ ತಮ್ಮ ನಾಡಿನ ಸಂಸ್ಕೃತಿಗೆ ತೌಲನಿಕ ದೃಷ್ಟಿಯಿಂದ ನೋಡುತ್ತಾ ಸ್ವಂತ ಗುರುತಿಸಿಕೊಳ್ಳುವುದು ಈ ಪ್ರವಾಸ ಕಥನದ ಬಹಳ ಆಕರ್ಷಕವಾಗಿದೆ. ಸೊ ಇದರಲ್ಲಿ ಇನ್ನೂ ಒಂದಿಷ್ಟು ಪಾಯಿಂಟ್ಸ್ಗಳು ಬರ್ತವೆ. ಯಾವುದಪ್ಪ ಅಂತಂದರೆ ಹೆಣ್ಣು ಮಕ್ಕಳಿಗೆ ಜಲಪರೀಕ್ಷೆ ಆಗುವಂಥದ್ದಾಗಿರ್ಬೋದು, ಸೊ ಆ ಒಂದು ಕೋಟೆಗಳ ಬಗ್ಗೆ ತಿಳಿಸುವಂಥದ್ದಾಗಿರ್ಬೋದು, ಸೊ ಫಿಲಿಪ್ಪಿನ ಬಗ್ಗೆ ತಿಳಿಸುವಂಥದ್ದಾಗಿರ್ಬೋದು. ಸೊ ಈ ರೀತಿಯಾದಂಥ ಒಂದಿಷ್ಟು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಇರುತ್ತೆ. ಸೊ ನಾನು ಅದನ್ನು ಇನ್ನೂ ಒಂದು ಸಪ್ರೇಟ್ ಡಾಕ್ಯುಮೆಂಟಲ್ಲಿ ವಿಡಿಯೋ ಮಾಡಿದ್ದಲ್ಲಿ ಅದರಲ್ಲಿ ಹೇಳ್ತೀನಿ. ಸೊ ಇದರಲ್ಲಿ ಬಂದುಬಿಟ್ಟು ಜಸ್ಟ್ ಒಂದು ಓವರ್ ವ್ಯೂ ಆದ ಪಾಠದ ಬಗ್ಗೆ, ಒಂದು ಪಾಠದ ಸಾರಾಂಶ, ಸೊ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದೆ. ಹೌದಾ? ಸೊ ನೆಕ್ಸ್ಟ್ ಲೇಖಕರ ಪರಿಚಯ.
ಸೊ ವಿವರ ಮೊದಲನೇದಾಗಿ ಪೂರ್ಣ ಹೆಸರು, ಲೇಖಕರ ಪರಿಚಯ ಪ್ರಭಾಕರ ಶಿಶಿಲ ಅಂತ ಹೇಳಿಬಿಟ್ಟು. ಸೊ ಇವರೊಬ್ಬರು ಲೇಡಿ. ಸೊ ಜನ್ಮ ದಿನಾಂಕ ಇವರದ್ದು 21/12/1953. ಸೊ ಮೂಲ ಸ್ಥಳ ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು. ಹೌದಾ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯವರು, ಸೊ ಸುಳ್ಯ ತಾಲೂಕಿನವರು. ಸೊ ವೃತ್ತಿ ಇವರದ್ದು ಬಂದುಬಿಟ್ಟು ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಇವರು ಕೆಲಸ ಮಾಡಿದ್ದಾರೆ. ಸೊ ಕಾದಂಬರಿಗಳು ಬೆಟ್ಟದ ಮೇಲೊಂದು 2ನೇ ಭಾಗ. ಸೊ ಕಪಿಲಾಳಿಯ ಕಥೆಗಳು ಅಂತ ಹೇಳ್ಬಿಟ್ಟು. ಸೊ ನದಿ 2, ಅರಬ್ ಭಾಷೆಯ ಗೌಡರು, ಅರಬ್ಬಿ ಅಧ್ಯಯನ ಮಾಡಿ ಅರಬ್ ಭಾಷೆಯ ಗೌಡರು ಅಂದರೆ ಬುಡಕಟ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಸೊ ವ್ಯಕ್ತಿ ಚಿತ್ರ ಅಂತಂದರೆ ಸೊ ಯಶಾಲಾಪನೆ ಅಂತ ಹೇಳ್ಬಿಟ್ಟು ಒಂದು ವ್ಯಕ್ತಿ ಚಿತ್ರವನ್ನು ಸಂಗ್ರಹಿಸಿದ್ದಾರೆ. ನೆಕ್ಸ್ಟ್ ಕಥಾ ಸಂಕಲನಗಳು, ಪ್ರವಾಸ ಕಥನಗಳು ಬರೆದಿದ್ದಾರೆ. ಸೊ ಪ್ರವಾಸ ಕಥನ ಅಂದರೆ ದೇಶ ಯಾವುದಾದರೇನು ಮತ್ತು ಸಂಸ್ಕೃತಿಯ ಶೋಧದಲ್ಲಿ. ಸೊ ನಮಗೆ ಈಗ ಓದ್ತಾ ಇರೋವಂಥ ಪ್ರೆಸೆಂಟ್ ಪಾಠ ಸಂಸ್ಕೃತಿಯ ಶೋಧದಲ್ಲಿ ಅನ್ನುವಂಥ ಪ್ರವಾಸ ಕಥನದ ಕೃತಿಯಂತ್ರ ಆರಿಸಿಕೊಳ್ಳಲಾಗಿದೆ. ಮತ್ತು ಅವ್ರದ್ದು ಇನ್ನೂ ಒಂದು ಪ್ರವಾಸ ಕಥನ ಯಾವುದು, ದೇಶ ಯಾವುದಾದರೇನು ಅಂತ ಹೇಳ್ಬಿಟ್ಟು ಇದೆ. ಹೌದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವರಿಗೆ ದೊರಕಿರುವಂಥ ಪ್ರಶಸ್ತಿಗಳು ಗೊರೂರು ಸಾಹಿತ್ಯ ಪ್ರಶಸ್ತಿ, ಪಂಡಿತ ಪುಟ್ಟರಾಜ ಗವಾಯಿಗಳ ಪ್ರಶಸ್ತಿ ಮತ್ತು ಮಾಸ್ತಿ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ದೊರೆತಿದ್ದಾವೆ. ಸೊ ಇವರ ಒಂದು ಕವಿ ಪರಿಚಯ ಆಗಿರ್ಬೋದು, ಈ ಒಂದು ಪಾಠ ಆಗಿರ್ಬೋದು, ಸೊ ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಹಾಗಾಗಿ ಸೊ ನೆಕ್ಸ್ಟ್ ಅಭಿನಂದನ ಗ್ರಂಥ ಅಂತ ಹೇಳ್ತಾರೆ. ಸೊ ಹೆಜ್ಜೆ ಅಂದರೆ ಇವರ ಕುರಿತು ಅಭಿನಂದನ ಗ್ರಂಥ ಪ್ರಕಟವಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪಾಠದ ಮೂಲ ಕೃತಿ ಅಂದರೆ ಯಾವ ಒಂದು ಕೃತಿಯಿಂದ ಈ ಒಂದು ಪಾಠವನ್ನು ಆರಿಸಿಕೊಳ್ಳಲಾಗಿದೆ ಅಂದರೆ ಸಂಸ್ಕೃತಿಯ ಶೋಧದಲ್ಲಿ ಎಂಬ ಪ್ರವಾಸ ಕಥನ ಕೃತಿಯಿಂದ ಈ ಒಂದು ಪಾಠವನ್ನು ಆರಿಸಿಕೊಳ್ಳಲಾಗಿದೆ. ಸೊ 2 ಅಂಕಗಳ ಪ್ರಶ್ನೋತ್ತರಗಳು ಅಂತಂದರೆ ಸೊ 2 ಮಾರ್ಕ್ಸ್ಗೆ ಏನೇನು ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇದೆ. ಸೊ ಮಾಂಪೇಲಿಯ ನಗರ ಎಲ್ಲಿದೆ ಅಂತಂದರೆ ಮಾಂಪೇಲಿಯ ನಗರ ಫ್ರಾನ್ಸ್ ದೇಶದ ಲ್ಯಾಂಗ್ಡಾಕ್ ರೌಸಿಲ್ಲೋನ್ ಪ್ರಾಂತ್ಯದ ರಾಜಧಾನಿಯಾಗಿದೆ. ಯುರೋಪಿನ ಅತ್ಯಂತ ಪುರಾತನ ವಿಶ್ವವಿದ್ಯಾಲಯ ಇಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಲೇಖಕ ಯಾವ ಕಾರಣಕ್ಕೆ ಮಾಂಪೇಲಿಗೆ ಹೋದರು, ಹೌದಾ, ಆ ಲೇಖಕ ಅನ್ನುವಂಥವ್ರು ಯಾವ ಕಾರಣಕ್ಕೆ ಹೋದರು, ಭಾರತ ಮತ್ತು ಫ್ರಾನ್ಸ್ ನಡುವಿನ ರೋಟರಿ ವಿನಿಮಯ ಕಾರ್ಯಕ್ರಮದ ಭಾಗವಾಗಿ ಮಾಂಪೇಲಿಯ ರೋಟರಿ ತಂಡದ ಆಮಂತ್ರಣದ ಮೇಲೆ ಹೋದರು. ಹೌದಾ. ಸೊ ಆಮೇಲೆ ಅಲ್ಲಿರುವಂಥ ಒಂದು ಸಂಸ್ಕೃತಿಯ ಬಗ್ಗೆ ಕೂಡ ಅವರು ತಿಳ್ಕೊಳ್ಳೋ ಕುತೂಹಲ ಇರೋ ಕಾರಣಕ್ಕೋಸ್ಕರ ಹೋದರು. ಸೊ ನೆಕ್ಸ್ಟ್ ಸೆಮಿಯಾ ಯಾರು ಅಂತ ಹೇಳ್ತಾರೆ ಅದು. ಸೊ ಸೆಮಿಯಾ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಹುಡುಗಿ. ಮಾಂಪೇಲಿಯ ರಂಗ ಕಲಾ ಶಾಲೆಯಲ್ಲಿ ಫ್ರೆಂಚ್ ಸಿನಿಮಾ ಬಗ್ಗೆ ವಿಶೇಷ ಅಧ್ಯಯನಕ್ಕಾಗಿ ಸ್ಕಾಲರ್ಶಿಪ್ ಪಡೆದು ಬಂದಿರುವಂಥವಳು. ಸೊ ನೆಕ್ಸ್ಟ್ ಯುಕಾಯ್ ಯಾರು ಅಂದರೆ ಯುಕಾಯ್ ಅಂದರೆ ಜಪಾನಿ ವಿಶ್ವವಿದ್ಯಾಲಯದ ಅಮೇರಿಕನ್ ಪ್ರಾಧ್ಯಾಪಕನ ವಿವಾಹ ಮಾಡಿಕೊಳ್ಳಲಿದ್ದ ಜಪಾನಿ ಹುಡುಗಿ. ಸೊ ಅವಳು ಫ್ರಾನ್ಸ್ನಲ್ಲಿ 2 ವರ್ಷ ವಾಸ ಮಾಡಿ ಫ್ರೆಂಚ್ ಭಾಷೆಯನ್ನು ಕಲಿತಿದ್ದಳು. ಹೌದು. ಸೊ ಯುಕಾಯ್ ಆಗಿರ್ಬೋದು, ಇವ್ರನ್ನೆಲ್ಲ ಮೀಟ್ ಮಾಡ್ತಾರಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್. ಸೊ ಮಾಂಪೇಲಿಯ ನಗರದ ಐತಿಹಾಸಿಕ ಮಹತ್ವವನ್ನು ತಿಳಿಸಿ ಅಂದರೆ ಮಾಂಪೇಲಿಯೇ ಯುರೋಪಿನ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ ಇರುವ ನಗರ. ಯಹೂದಿಯರು, ಅರಬ್ಬರು, ತುರ್ಕರು ಮತ್ತು ಆಫ್ರಿಕನ್ ಮೆಡಿಟರೇನಿಯನ್ ಸಮುದ್ರ ಮೂಲಕ ಫ್ರಾನ್ಸ್ ಪ್ರವೇಶಿಸಿ ಯುರೋಪಿನ ಹಣೆಬರಹ ಬದಲಾಯಿಸಿದಂತಹ ಒಂದು ನಗರ ಯಾವುದಪ್ಪ ಅಂದರೆ ಅದು ಮಾಂಪೇಲಿ ಅಂತಲೇ ಹೇಳ್ಬೋದು. ಸೊ ಕ್ರಾತರ್ ನರಮೇಧ ಮತ್ತು ಫ್ರೆಂಚ್ ಮಹಾಕ್ರಾಂತಿ ಇಲ್ಲಿ ನಡೆದಿದ್ದರೂ ಭೌತಿಕ ಸೌಂದರ್ಯ ಕೆಡಲಿಲ್ಲ. ಸಾಹಿತ್ಯ ಮತ್ತು ಸಂಸ್ಕೃತಿಗಳ ನಗರ ಮಾಂಪೇಲಿಯ ಸಾಹಸಿಗಳ ಮತ್ತು ಪ್ರವಾಸಿಗರ ಕೇಂದ್ರವಾಗಿದೆ. ಯಾವುದು ಈ ಮಾಂಪೇಲಿ ಅನ್ನುವಂಥ ಒಂದು ನಗರ. ಸೊ ಸಂಸ್ಕೃತಿ ಶೋಧದಲ್ಲಿ ಪ್ರವಾಸ ಕಥನದ ಆಶಯವನ್ನು ವಿವರಿಸಿ ಅಂದರೆ ಈ ಪ್ರವಾಸ ಕಥನ ವಿಭಿನ್ನ ಸಂಸ್ಕೃತಿಗಳ ಮುಖಾಮುಖಿ ಅನುಭವ ನೀಡುತ್ತದೆ. ಒಂದು ದೇಶದ ಸಂಸ್ಕೃತಿ ಮತ್ತೊಂದು ದೇಶದ ಸಂಸ್ಕೃತಿಗೂ ಭಿನ್ನ ಭಿನ್ನ ಆಯಾಮಗಳಿರುತ್ತವೆ. ತನ್ನ ನೆಲದ ಸಂಸ್ಕೃತಿಗೆ ತೌಲನಿಕ ಮನೋಭಾವ ತಳೆದ ಹೊರಟ ಪ್ರವಾಸವೇ ಈ ಪ್ರವಾಸ ಕಥನ. ಸೊ ಭಾರತೀಯ ಸಂಸ್ಕೃತಿಯ ಮೆರುಗು ವಿನಿಮಯಗೊಳಿಸಿ ಫ್ರೆಂಚ್ ನೆಲದ ಸಂಸ್ಕೃತಿ ಅರಸುತ್ತ ಪರ್ಯಟನೆ ಕೈಗೊಂಡ ಸ್ವಾರಸ್ಯಕರ ಅನುಭವಗಳ ವಸ್ತುನಿಷ್ಠ ನಿರೂಪಣೆ ಇಲ್ಲಿರುವಂತಹದ್ದನ್ನು ನಾವು ಕೂಡ ಕಾಣಬಹುದು. ಓಕೆ. ಸೊ ಈಗ ಏನು ನೋಡೋಣಪ್ಪ ಅಂತಂದರೆ 10 ಮಾರ್ಕ್ಸ್ಗೆ 10 ಅಂಕಗಳಿಗೆ ಬರುವಂಥ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಸಂಸ್ಕೃತಿ ಶೋಧದಲ್ಲಿ ಪ್ರವಾಸ ಕಥನದ ಸಾರಾಂಶ ಮತ್ತು ಆಶಯ ವಿಸ್ತಾರವಾಗಿ ವಿವರಿಸಿ ಅಂತ ಕೇಳ್ತಾರೆ 10 ಮಾರ್ಕ್ಸ್ಗೆ. ಸೊ ಪ್ರವಾಸ ಕಥನದ ಸಂಸ್ಕೃತಿ ಶೋಧದಲ್ಲಿ ಕೃತಿಯಿಂದ ತೆಗೆದ ಭಾಗ. ಸೊ ಲೇಖಕರು ಪ್ರಭಾಕರ ಶಿಶಿಲ ಫ್ರಾನ್ಸ್ನ ಮಾಂಪೇಲಿಗೆ ಹೋಗುತ್ತಾರೆ. ಸೊ ಮಹಾನಗರ ಏಪ್ರಿಲ್ 19ರಂದು ಹೋಗಿ ತಲುಪಿ ಅಲ್ಲಿನ ರಾಜಸ್ಥಾನಿ ಹೋಟೆಲ್ನಲ್ಲಿ ಊಟ ಮಾಡಿದರು. ಮಾಂಪೇಲಿಯ ಯುರೋಪಿನ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಇರುವಂತಹ ಒಂದು ಶ್ರೇಷ್ಠ ಸ್ಥಳ. ಸೊ ಇಬ್ಬರು ಗೆಳೆಯರು ಕೂಡ ಅಲ್ಲಿ ಸಿಗ್ತಾರೆ, ಜುವಾನ್ ವಿಲ್ಲಟ್ ಮತ್ತು ಜೋಸೆಟ್ಸ್ ಗಿರಾರ್ಡ್ ಅಂತ ಅತ್ಯಂತ ಆತ್ಮೀಯವಾದಂಥ ವ್ಯಕ್ತಿರು. ಸೊ ಇಲ್ಲಿ ಬಂದುಬಿಟ್ಟು ಈ ಪಾಯಿಂಟ್ ಇಲ್ಲಿ ಬಂತು ನೋಡಿ, ಹೆಣ್ಣಿಗೆ ಜಲಪರೀಕ್ಷೆ ಅಂತ ಹೇಳಿದ್ರೆ ಸೊ ಯಹೂದಿ ದೇವಾಲಯದ ಪಾವಿತ್ರ್ಯ ಕಲಂಕ ಸಾಬೀದಿನ ಹಳೆಯ ಪದ್ಧತಿ ಕುರಿತು ಚರ್ಚೆಯನ್ನು ಮಾಡ್ತಾರೆ. ಏನಪ್ಪ ಚರ್ಚೆ ಅಂತಂದರೆ ಸೊ ಯಾವ ಒಬ್ಬ ಹೆಣ್ಣಿನ ಮೇಲೆ ಶೀಲದ ಮೇಲೆ ಒಂದು ಏನಾದರೂ ಒಂದು ಅಪವಾದ ಬಂದಿರೋವಂಥದ್ದು ಅನುಮಾನ ಬಂದಿರುತ್ತಲ್ವ. ಸೊ ಅವರನ್ನು ಆ ಒಂದು ಯಹೂದಿ ದೇವಾಲಯಕ್ಕೆ ಕರ್ಕೊಂಡು ಹೋಗಿ ನಗ್ನರನ್ನಾಗಿ ಮಾಡಿ ಆ ಒಂದು ಕೆರೆಯಲ್ಲಿ ಆಗಿರ್ಬೋದು ಅಲ್ಲಿರುವಂತಹ ಒಂದು ಹೊಂಡದಲ್ಲಿ ಸೊ ಏನು ಮಾಡಬೇಕಪ್ಪ ಅಂದರೆ 3 ಸಾರಿ ಮುಳುಗಿ ಹೇಳಬೇಕು. ಸೊ ಅಲ್ಲಿ ಒಬ್ಬರು ಜಡ್ಜ್ ಕೂತ್ಕೊಂಡಿರ್ತಾರೆ. ಸೊ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಆ 3 ಸಾರಿ ಎದ್ದು ಮುಳುಗುವಂಥ ಟೈಮಲ್ಲಿ ಅವರ ಮುಖದಲ್ಲಿ ಆಗುವಂತಹ ಒಂದು ಹಾವಭಾವದಿಂದ ಏನು ಮಾಡ್ತಾರೆ, ಸೊ ಅವರು ಶೀಲವಂತರಾಗಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಅದರಿಂದ ಡಿಸೈಡ್ ಮಾಡುವಂಥದ್ದು. ಸೊ ಇದನ್ನು ಕೂಡ ಏನದು ಲೇಖಕಿಯರಿಗೆ
ತಿಳಿದ ಮೇಲೆ ಹಿಂದಿನ ಕಾಲದಲ್ಲಿ ಹೆಣ್ಣಿನ ಮೇಲೆ ಆಗುವಂತಹ ಅನ್ಯಾಯದ ಕುರಿತು ಅವರಿಗೆ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸುತ್ತದೆ. ಸೊ ನೆಕ್ಸ್ಟ್ ಸ್ಪ್ಯಾನಿಷ್ ಸಂಸ್ಕೃತಿ ಅಂತಂದರೆ ಹಳೆಯ ಮಾಂಪಿಲಿಯ ಕಟ್ಟಡಗಳ ರಚನಾ ಕ್ರಮ ವಿಶಿಷ್ಟವಾದದ್ದು. ಸೊ ಇವರ ಯಾರು ಜೋಸೆಫ್ ಗಿರಾರ್ಡ್ ಮತ್ತು ಜುವಾನ್ ವಿಲೋಟ್ ಅನ್ನುವಂಥವ್ರು ಏನು ಮಾಡ್ತಾರೆ, ಸೊ ಫ್ರೆಂಡ್ಸ್ ಆಗಿ ಇವ್ರನ್ನ ಹಳೆಯ ಕಟ್ಟಡಗಳಾಗಿರ್ಬೋದು, ಸೊ ರಚನಾ ಕ್ರಮ ವಿಶಿಷ್ಟ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತಾರೆ. ಸೊ ನೆಕ್ಸ್ಟ್ ವಿದೇಶಿ ಜ್ಞಾನ ಮಿತ್ರ ಅಂದರೆ ಜಪಾನಿನ ಹುಡುಗಿ ಯುಕ, ಅಂದರೆ 2 ವರ್ಷ ಫ್ರಾನ್ಸ್ನಲ್ಲಿದ್ದು ಫ್ರೆಂಚ್ ಒಳಗೆ ಬದಲಾದಂತಹ ಒಂದು ಅನುಭವ. ಸೊ ಅವಳ ಬಾಯಲ್ಲಿ ಯಾವ ರೀತಿ ಫ್ರೆಂಚ್ ಮಾತಾಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳುವಂತಹ ಒಂದು ಅನುಭವವನ್ನು ಕೂಡ ನೋಡಿದರು. ಸೊ ಇದರ ಆಶಯ ಏನಿದೆಪ್ಪ ಅಂದರೆ ಒಂದು ಸಂಸ್ಕೃತಿಯನ್ನು ಅರಿಯಲು ಆ ದೇಶಕ್ಕೆ ಹೋಗಿ ಅನುಭವ ಪಡೆಯಬೇಕು ಎಂಬ ಸ್ಪಷ್ಟ ನಿರೂಪಣೆ ಈ ಪ್ರವಾಸ ಕಥನದ ವಿಶೇಷತೆಯಾಗಿದೆ. ಸೊ ಇಲ್ಲಿ ನೋಡಿ, ಈ ರೀತಿಯಾದಂಥ ಒಂದು ಹೆಣ್ಣಿಗೆ ಜಲಪರೀಕ್ಷೆ ಅನ್ನೋದು ಸೊ ಹಿಂದಿನ ಒಂದು ಹಳೆಯ ಪದ್ಧತಿ ಹೇಗಿದೆ. ಬಟ್ ಇದನ್ನ ನಾವೀಗ ಆ ದೇಶದ ಬಗ್ಗೆ ಒಂದು ಹುಡುಕಿ ನೋಡ್ತೀವಿ ಅಂದರೂ ಕೂಡ ಯಾರು ಕೂಡ ಕೊಟ್ಟು ತೋರಿಸಿರಲ್ಲ, ಹೌದಾ. ಹಾಗಾಗಿ ನಾವು ಒಂದು ದೇಶದ ಬಗ್ಗೆ ತಿಳಿದುಕೊಳ್ಳಬೇಕು, ಒಂದು ದೇಶದ ಒಂದು ಸಂಸ್ಕೃತಿ ನಮಗೆ ಗೊತ್ತಾಗಬೇಕಂದ್ರೆ ಆ ದೇಶಕ್ಕೆ ಹೋಗಬೇಕು ಅನ್ನುವಂಥ ಒಂದು ನಿರೂಪಣೆಯನ್ನು ಯಾವ ಪಾಠ ಕೊಡುತ್ತೆ, ಈ ಒಂದು ಸಂಸ್ಕೃತಿ ಶೋಧದಲ್ಲಿ ಅನ್ನುವಂಥ ಒಂದು ಪಾಠ ನಮಗೆ ತಿಳಿಸ್ಕೊಡುತ್ತೆ. ಓಕೆನಾ. ಸೊ ಇಲ್ಲಿಗೆ ಒಂದು ಘಟಕ ಒಂದು ಅನ್ನೋಂಥದ್ದು ಮುಗೀತು. ಸೊ ಇಲ್ಲಿಂದ ಘಟಕ 2 ನೋಡೋಣ. ಸೊ ಘಟಕ 2 ಬಂದುಬಿಟ್ಟು, ಸೊ ಘಟಕ 2 ಜಾಗತೀಕರಣದ ಮೇಲೆ, ಅದರಲ್ಲಿರುವಂಥ 3 ಪಾಠಗಳು ಮುಗಿಲ ಮಲ್ಲಿಗೆ, ಒಡೆದ ಬಣ್ಣದ ಚಿತ್ರಗಳು ಮತ್ತು ಯುಗಾದಿ ಅಂತ ಹೇಳ್ಬಿಟ್ಟು, ಹೌದಾ. ಸೊ ನೆಕ್ಸ್ಟ್ ಘಟಕ 2 ಜಾಗತೀಕರಣ, ಅದರಲ್ಲಿ ಬರುವಂಥ ಪಾಠ 1 ಮುಗಿಲ ಮಲ್ಲಿಗೆ. ಇದರ ಕವಿ ಬಂದ್ಬಿಟ್ಟು ವಿಕ್ರು ಗೋಕಾಕ್, ಹೌದಾ. ಸೊ ಇದರ ಒಂದು ಕವಿ ಪರಿಚಯ ನೋಡೋಣ. ಕವಿಯ ಹೆಸರು ಬಂದುಬಿಟ್ಟು ಡಾಕ್ಟರ್ ವಿಕ್ರು ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್, ಹೌದಲ್ವ. ಸೊ ಇದನ್ನು ಕೂಡ ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಮಾರ್ಕ್ಸ್ಗೆ? 2 ಮಾರ್ಕ್ಸ್ಗೆ. ಸೊ ವಿಕ್ರು ಗೋಕಾಕ್ ಅವರ ಒಂದು ಪೂರ್ಣ ಹೆಸರನ್ನು ಬರೆಯಿರಿ. ಸೊ ಅವರ ಜನನವನ್ನು ಬರೆಯಿರಿ, ತಂದೆ ತಾಯಿ ಹೆಸರನ್ನು ಬರೆಯಿರಿ, ಸೊ ಇವರ ಕಾವ್ಯನಾಮವನ್ನು ಬರೆಯಿರಿ ಅಂತ ಹೇಳ್ಬಿಟ್ಟು. ಸೊ ವಿಕ್ರು ಗೋಕಾಕರ ಕಾವ್ಯನಾಮ ಬಂದುಬಿಟ್ಟು ವಿನಾಯಕ ಅಂತ ಹೇಳ್ಬಿಟ್ಟು. ಸೊ ಇವರ ಜನನ ಆಗಿರುವಂಥದ್ದು 9 ಆಗಸ್ಟ್ 1909ರಲ್ಲಿ. ಸೊ ಸವಣೂರು ಮತ್ತು ಸವಣೂರು ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಇವರು ಜನಿಸಿದರು. ಇವರ ತಂದೆ ತಾಯಿ ಕೃಷ್ಣರಾಯ ಮತ್ತು ಶಾರದಾಬಾಯಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದು ಸೊ ಗೋಕಾಕ, ಬೆಳಗಾವಿ MA ಮಾಡಿದರು. ಸೊ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ BA ಅನ್ನು ಫಸ್ಟ್ ಗ್ರೇಡ್ನಲ್ಲಿ ಇವರು ಮುಗಿಸಿರುವಂಥದ್ದು. ಸೊ ಇವರ ವೃತ್ತಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಧ್ಯಾಪಕರಾಗಿ, ಪ್ರಾಚಾರ್ಯರು, ಕುಲಪತಿಗಳು ಮತ್ತು ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡಿದ್ದಾರೆ. ಸೊ ಪ್ರಮುಖ ಕೃತಿಗಳು ಅಂತಂದರೆ ದ್ಯಾವ್ಯ ಪೃಥ್ವಿ, ಕಲೋಪಾಸಕ, ಸಮುದ್ರ ಗೀತೆಗಳು, ಭಾರತ ಸಿಂಧು ರಶ್ಮಿ ಈ ಮಹಾಕಾವ್ಯ. ಸೊ ಈ ಒಂದು ಭಾರತ ಸಿಂಧು ರಶ್ಮಿ ಅನ್ನೋ ಮಹಾಕಾವ್ಯಕ್ಕೆ ಏನು ಸಿಕ್ತಪ್ಪ ಅಂತಂದರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಅನ್ನುವಂಥದ್ದು ಕೂಡ ಸಿಕ್ತು. ಸೊ ಪ್ರಶಸ್ತಿಗಳಲ್ಲಿ ನೀವು ಅದನ್ನು ನೋಡ್ಬೋದು. ಮೊದಲನೇದಾಗಿ ಸೊ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ತು. ಯಾವ ಕೃತಿಗೆ ಅಂತ ಕೇಳ್ಬೋದು, ಸೊ ಭಾರತೀಯ ಸಿಂಧು ರಶ್ಮಿ ಅನ್ನುವಂಥ ಒಂದು ಕೃತಿಗೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1960ರಲ್ಲಿ ಸಿಕ್ತು. ಪದ್ಮಶ್ರೀ ಮತ್ತು ರಾಜಾಜಿ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಇಷ್ಟು ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಸೊ ಇವರ ನಿಧನ ಅನ್ನುವಂಥದ್ದು ಸೊ ಯಾವಾಗ ಇಹಲೋಕ ತ್ಯಜಿಸಿದರು ಅಂತಂದರೆ 1992ರಲ್ಲಿ ಇವರು ಇಹಲೋಕವನ್ನು ತ್ಯಜಿಸಿದರು. ಸೊ ಕವಿತೆಯ ಮೂಲ ಅಂದರೆ ಯಾವ ಒಂದು ಕಾವ್ಯದಿಂದ ಆರಿಸಲಾಗಿದೆಪ್ಪ ಮುಗಿಲ ಮಲ್ಲಿಗೆ ಅಂದರೆ ಸೊ ಭಾರತ ಸಿಂಧು ರಶ್ಮಿ ಅನ್ನುವಂಥ ಒಂದು ಮಹಾಕಾವ್ಯದಿಂದ ಆರಿಸಲಾಗಿದೆ. ಸೊ ಕವಿತೆಯ ಸಾರಾಂಶ ಏನಿದೆ ಆ ಪೂರ್ತಿ ಕವಿತೆಯಲ್ಲಿ? ಸೊ ಮುಗಿಲ ಮಲ್ಲಿಗೆ ಕವಿತೆಯು ಡಾಕ್ಟರ್ ವಿಕ್ರು ಗೋಕಾಕ್ ಅವರ ಅದ್ಭುತ ಕಲ್ಪನಾ ಶಕ್ತಿಯ ಫಲ. ಹೌದಾ. ಸೊ ಅವರ ಒಂದು ಅದ್ಭುತವಾಗಿ ಕಲ್ಪನೆ ಮಾಡ್ಕೊಂಡಿದ್ದಕ್ಕೆ ಒಂದು ಫಲ ಸಿಕ್ಕಿದೆ ಅಂದರೆ ಯಾವುದದು? ಮುಗಿಲ ಮಲ್ಲಿಗೆ ಅಂತ ಹೇಳ್ಬೋದು. ಸೊ ಕವಿ ವಿದೇಶಕ್ಕೆ ಹೋಗಿ ಜ್ಞಾನ ಮಲ್ಲಿಗೆ ಪಡೆದು ಬಂದ ಸಂಗತಿಯನ್ನು ತನ್ನ ನಲ್ಲೆಗೆ ನಿರೂಪಿಸುವ ಒಂದು ಸುಂದರ ಕವಿತೆ ಅಂತಲೇ ಹೇಳ್ಬೋದು. ಸೊ ಕಾಳಿದಾಸನ ಮೇಘದೂತ ಕಾವ್ಯದ ನೆಪ ಮಾಡಿಕೊಂಡು ಕವಿ ಭಾರತೀಯ ರೈತರ ದಯನೀಯ ಸ್ಥಿತಿಯನ್ನು ಮನಕಾಡಿಸಿದ್ದಾರೆ. ಅಂದರೆ ಕವಿ ಮನೆಗೆ ಬಂದಾಗ ಹಸಿರು ಚಿಗುರೆಲೆ ಮೊಗ್ಗುಗಳಿಂದ ತುಂಬಿರುವ ತೋಟ ಅವನನ್ನು ಸ್ವಾಗತಿಸುತ್ತದೆ. ಬಾಯಾರಿ ಕಾಯುತ್ತಿರುವ ಬೆಳೆಗೆ ಮಳೆ ಬೀಳಲಿ ಎಂದು ಮೋಡಕ್ಕೆ ಕೇಳುವ ರೈತರ ಮೊರೆ ಭಿನ್ನ ಧ್ವನಿಯನ್ನು ಹೊರಡಿಸುತ್ತದೆ. ಸೊ ವಿಶ್ವಾಮಿತ್ರ ಋಷಿ ಬಂದು ಕೈ ನೀಡಿ ನಿಲ್ಲಿಸುತ್ತಾ ಅಸ್ತ್ರಾವ ಅಹುದು ನೀನೇ ಕಂದ ಎಂದು ತಿಳಿಸುತ್ತಾರೆ. ಕಾಳಿದಾಸನ ಮೇಘ ರಾಮಗಿರಿಯಿಂದ ಅಲಕಾವತಿ ಯಕ್ಷಣಿಗೆ ಪ್ರೇಮ ಸಂದೇಶ ತಲುಪಿಸಿದಂತೆ ಕವಿ ತನ್ನ ಮೇಘಕ್ಕೆ ರೈತರ ಒಣಗುತ್ತಿರುವ ಫಸಲಿಗೆ ನೀರು ಸುರಿಸು ಎಂದು ಹೇಳಬೇಕೆಂದ ಭಿನ್ನವಿಸುವ ರೈತರ ಮೊರೆ ಬೇರೊಂದು. ಹೌದಾ. ಸೊ ಇಲ್ಲಿ ನೋಡಿ, ಮುಗಿಲ ಮಲ್ಲಿಗೆ ಕವಿತೆ ಯಾವ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ಸೊ ಇದು ಬಂದುಬಿಟ್ಟು ಬಕ್ಕುಳದ ಹೂವುಗಳು ಒಂದು ಕವನ ಸಂಕಲನ. ಸೊ ಅದರ ಮೇನ್ ಕೃತಿ ಬಂದುಬಿಟ್ಟು ಭಾರತ ಸಿಂಧು ರಶ್ಮಿ ಅಂತಲೇ ಹೇಳ್ಬೋದು. ಸೊ ಗೋಕಾಕ್ ಅವರ ಕಾವ್ಯನಾಮ ಏನು? ಸೊ ವಿನಾಯಕ ಅಂತ ಹೇಳ್ಬಿಟ್ಟು. ಕವಿ ವಿದೇಶ ಪ್ರಯಾಣಕ್ಕೆ ಹೊರಟ ಉದ್ದೇಶ ಏನು? ಜ್ಞಾನ ಮಲ್ಲಿಗೆ ಅಂದರೆ ಜ್ಞಾನ ಸಂಪತ್ತನ್ನು ಪಡೆಯುವುದು ಬರುವಂತಹ ಒಂದು ಉದ್ದೇಶ ಹೊಂದಿದ್ರು. ಸೊ ಡಾಕ್ಟರ್ ವಿಕ್ರು ಗೋಕಾಕ್ ಅವರಿಗೆ 1990ರಲ್ಲಿ ಭಾರತೀಯ ಜ್ಞಾನ ಪ್ರಶಸ್ತಿ ಅನ್ನೋದು ದೊರೆಯಿತು. ಸೊ ಕವಿ ತನ್ನ ಮೇಘಕ್ಕೆ ಏನು ಮಾಡಲು ಹೇಳಿದ? ಸೊ ರೈತರು ಒಣಗುತ್ತಿರುವ ಪೈರಿಗೆ ಮಳೆ ಸುರಿಸು, ದಾರಿ ಎಲ್ಲಿಯವರೆಗೂ ನೀರು ಸುರಿಸು ಎಂದು ಹೇಳಿದರು. ಸೊ 5 ಮಾರ್ಕ್ಸ್ಗೆ ಯಾವ ರೀತಿ ಬರುತ್ತೆ ಅಂದರೆ ಮುಗಿಲ ಮಲ್ಲಿಗೆ ಕವಿತೆಯ
ಆಶಯವನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಮುಗಿಲ ಮಲ್ಲಿಗೆ ಕವಿತೆ ಡಾಕ್ಟರ್ ವಿಕ್ರು ಗೋಕಾಕ್ ಅವರ ಕಾಳಿದಾಸ ಕಾವ್ಯ ಪ್ರಸಂಗ ಆಶ್ರಯಿಸಿ ಬರೆದಂತಹ ಒಂದು ಕವಿತೆ. ಸೊ ಕಾಳಿದಾಸ ಮೇಘಕ್ಕೆ ಪ್ರೇಮ ಸಂದೇಶ ಕಳಿಸಿದಂತೆ ಕವಿ ತನ್ನ ಮೇಘಕ್ಕೆ ರೈತರ ಬಾಯಾರಿದ ಫಸಲಿಗೆ ಮಳೆ ಸುರಿಸಲು ಕೇಳುತ್ತಾನೆ. ಸೊ ಕವಿ ವಿದೇಶಕ್ಕೆ ಹೋಗಿ ಜ್ಞಾನ ಸಂಪತ್ತು ಪಡೆದು ಬರುತ್ತಾನೆ. ಬಂದ ತಕ್ಷಣ ಮನೆ ತೋಟ ಅವನನ್ನು ಸ್ವಾಗತಿಸುತ್ತವೆ. ಸೊ ವಿಶ್ವಾಮಿತ್ರ ಋಷಿ ಕೈ ನೀಡಿ ಆಶೀರ್ವದಿಸುತ್ತಾರೆ. ಸೊ ಕವಿ ಕೇವಲ ಕಲ್ಪನಾ ಲೋಕದಲ್ಲಿ ತೇಲಾಡಬಾರದು, ಸೊ ರೈತರ ವಾಸ್ತವ ಬದುಕಿನ ಬಗ್ಗೆ ಮಾತನಾಡಬೇಕು ಎಂಬ ಸಂದೇಶ ಈ ಕವಿತೆಯಲ್ಲಿ. ಅಂದರೆ ಸೊ ಮುಗಿಲ ಮಲ್ಲಿಗೆ ಅಂತಂದರೆ ಸೊ ಏನದು ಕಾಳಿದಾಸರು ಒಂದು ಪ್ರೇಮ ಸಂದೇಶವನ್ನು ಮೇಘಕ್ಕೆ ಬರೆದು ಸೊ ತಮ್ಮ ರೈತರ ಏನದು ಒಂದು ಮಳೆ ತರಿಸಿರ್ತಾರಲ್ಲ ಆ ಒಂದು ಕವಿತೆಯ ಆಶ್ರಯಿಸಿ ಬರೆದಂಥ ಈ ಕವಿತೆ ಮುಗಿಲ ಮಲ್ಲಿಗೆಯಲ್ಲಿ ಸೊ ರೈತರ ಬಾಯಾರಿದ ಫಸಲಿಗೆ, ಹೌದಾ, ರೈತರಿಗೆ ಮಳೆ ಬರ್ತಾ ಇಲ್ಲ, ಅಲ್ಲಿ ಆ ಜಾಗಕ್ಕೆ ಮಳೆ ಬರಲಿ ಅಂತ ಹೇಳ್ಬಿಟ್ಟು ಇವರು ಕೂಡ ಆ ಒಂದು ಏನು ಸಂದೇಶವನ್ನು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಟೈಮಲ್ಲಿ ಕವಿ ಕೇವಲ ಕಲ್ಪನಾ ಲೋಕದಲ್ಲಿ ತೇಲಾಡಬಾರದು, ಸೊ ರೈತರ ವಾಸ್ತವ ಬದುಕಿಗೋಸ್ಕರ ಅವರು ಮಳೆಯನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಏನದು ಮುಗಿಲ ಮಲ್ಲಿಗೆ ಅನ್ನುವಂಥ ಪದ್ಯದಲ್ಲಿ ಸಂದೇಶ ಅನ್ನುವಂಥದ್ದು ಇದೆ. ಹೌದಾ. ಸೊ ನೆಕ್ಸ್ಟ್ ಡಾಕ್ಟರ್ ವಿಕ್ರು ಗೋಕಾಕ್ ಅವರ ಸಾಹಿತ್ಯ ಸೇವೆಯನ್ನು ವಿವರಿಸಿ ಅಂತ ಹೇಳ್ತಾರೆ. ಸಾಹಿತ್ಯ ಒಂದು ಕ್ಷೇತ್ರದಲ್ಲಿ ಅವರ ಸೇವೆ ಬಂದ್ಬಿಟ್ಟು ಸೊ ನಿರ್ಮಾಣದಲ್ಲಿ ಕನ್ನಡ ಕಾವ್ಯ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ ಕವಿ, ಮಹಾಕವಿ, ಕಾದಂಬರಿಕಾರ, ನಾಟಕಕಾರ, ಆಡಳಿತಗಾರ, ಶಿಕ್ಷಣ ತಜ್ಞ. 1925ರಿಂದ 1980ರವರೆಗೆ ನಿರಂತರ ಸಾಹಿತ್ಯ ಕೃಷಿ ಮಾಡಿದ ಅವರು 20 ಕವನ ಸಂಕಲನಗಳನ್ನು, 14 ವಿಚಾರ ವಿಮರ್ಶಕ ಕೃತಿಗಳನ್ನು, 4 ನಾಟಕಗಳನ್ನು, 4 ಪ್ರವಾಸ ಕೃತಿಗಳನ್ನು ಮತ್ತು ಭಾರತ ಸಿಂಧುರಶ್ಮಿ ಅನ್ನುವಂತಹ ಒಂದು ಮಹಾಕಾವ್ಯವನ್ನು ರಚಿಸಿದ್ದಾರೆ. ಮತ್ತು ಆ ಒಂದು ಮಹಾಕಾವ್ಯಕ್ಕೆ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಕನ್ನಡ ಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಎರಡರಲ್ಲೂ ಕೂಡ 30ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿ ಇವರು ಖ್ಯಾತಿಯನ್ನು ಗಳಿಸಿದ್ದಾರೆ. ಅದು. ಸೊ ನೆಕ್ಸ್ಟ್ 10 ಅಂಕಗಳ ಪ್ರಶ್ನೆ ನೋಡೋಣ. ಸೊ ಮುಗಿಲ ಮಲ್ಲಿಗೆ ಕವಿತೆಯ ಸ್ಥೂಲ ವಿಶ್ಲೇಷಣೆ ಮಾಡಿರಿ ಅಂತ ಹೇಳ್ತಾರೆ. ಸೊ ಡಾಕ್ಟರ್ ವಿಕ್ರು ಗೋಕಾಕ್ ಅವರ ಮುಗಿಲ ಮಲ್ಲಿಗೆ ಕವಿತೆ ಅವರ ಬೊಗಳದ ಹೂಗಳು ಸಂಕಲನದಿಂದ ಮತ್ತು ಮೇನ್ ಕೃತಿ ಏನಿದೆ ಭಾರತ ಸಿಂಧುರಶ್ಮಿ ಅನ್ನುವಂತಹ ಒಂದು ಮಹಾಕಾವ್ಯದಿಂದ ಸೊ ಆಯ್ಕೆ ಮಾಡಲಾಗಿದೆ. ಕಾಳಿದಾಸ ಕಾವ್ಯ ಪ್ರಸಂಗ ಬಳಸಿ ಕವಿ ಒಂದು ಸ್ತಬ್ಧ ಚಿತ್ರ ನಿರ್ಮಿಸಿದ್ದಾರೆ. ಸೊ ಕವಿ ವಿದೇಶಕ್ಕೆ ಹೋಗಿ ಜ್ಞಾನ ಮಲ್ಲಿಗೆ ಪಡೆದು ಬರುವ ಸಂಗತಿ ಕವಿತೆಯ ಕೇಂದ್ರ ಭಾವ. ಮನೆ ಬಂದಾಗ ಸಿಗುವ ಸ್ವಾಗತ, ವಿಶ್ವಾಮಿತ್ರ ಋಷಿ ಆಶೀರ್ವಾದ, ಮೇಘ ಸಂದೇಶ ಕಳಿಸುವ ಒಂದು ಕಲ್ಪನೆ, ಇವು ಕವಿತೆಯ ವಿಶೇಷ ಅಂಶಗಳು. ಕವಿ ತನ್ನ ಮೇಘಕ್ಕೆ ರೈತರ ಬಾಯಾರಿದ ಬೆಳೆಗೆ ಮಳೆ ಸುರಿಸಲು ಹೇಳಿ ಬಡ ರೈತನ ಸ್ಥಿತಿಯನ್ನು ಎತ್ತಿ ಹಿಡಿದಿದ್ದಾರೆ. ಸೊ ಕಾಳಿದಾಸನ ಮೇಘಕ್ಕೆ ಪ್ರೇಮ ಸಂದೇಶ ಕಳಿಸಿದರೆ ಗೋಕಾಕ್ ರೈತನ ಸಂದೇಶ ಕಳಿಸುತ್ತಾರೆ. ಹೌದಾ. ಸೊ ಅವರು ಕಾಳಿದಾಸರು ಮೇಘಕ್ಕೆ ಅಂದರೆ ಮಳೆ ಬರಲಿಕ್ಕೋಸ್ಕರ ತಮ್ಮ ಪ್ರೇಯಸಿಗೋಸ್ಕರ ಏನು ಮಾಡ್ತಾರೆ ಅವರು, ಸೊ ಮಳೆ ಬರಲಿ ಅಂತ ಹೇಳ್ಬಿಟ್ಟು ಸಂದೇಶ ಕಳಿಸ್ತಾರೆ. ಬಟ್ ಗೋಕಾಕರು ರೈತರಿಗೋಸ್ಕರ ಸಂದೇಶವನ್ನು ಕಳಿಸ್ತಾರೆ. ಇದರ ಮೂಲಕ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಮ್ಮ ಸಂಸ್ಕೃತಿಯ ಮೇಲೆ ಬೀರಿರುವ ಪ್ರಭಾವ ಮತ್ತು ಅದರ ನಡುವೆಯೂ ನಮ್ಮ ಮೂಲ ಸಂಸ್ಕೃತಿಯು ಸ್ಮರಣೆ ಉಳಿಸಿಕೊಳ್ಳಬೇಕೆಂಬ ಸಂದೇಶ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕವಿ ಕೇವಲ ಕಲ್ಪನಾ ಲೋಕದಲ್ಲಿರಬಾರದು, ಯಾವುದೇ ರೀತಿಯಲ್ಲೂ ಯಾವ ಜನರ ಸಂಕಟಕ್ಕೆ ದನಿಯಾಗಬೇಕು ಎಂಬ ಸೂಚನೆ ಈ ಕವಿತೆಯ ಮೂಲಕ ಲೇಖಕರು ನೀಡಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಒಡೆದ ಬಣ್ಣದ ಚಿತ್ರಗಳು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಈಸಿಯಾದಂಥ ಒಂದು ಪದ್ಯ. ಒಡೆದ ಬಣ್ಣದ ಚಿತ್ರಗಳು. ಸೊ ಕವಿ ಹೆಸರು ಬಂದುಬಿಟ್ಟು ಮಹಾಂತೇಶ್ ಪಾಟೀಲ್. ಇವರ ಜನ್ಮಸ್ಥಳ ರಂಜಣಗಿ ಗ್ರಾಮ, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇವರು ಬಂದಿರುವಂಥದ್ದು ರೈತರ ಕುಟುಂಬದಿಂದ. ಸೊ ಇವರ ವಿದ್ಯಾಭ್ಯಾಸ ಬಂದುಬಿಟ್ಟು BA 2009ರಲ್ಲಿ SR ಕಾಂತಿ ಮಹಾವಿದ್ಯಾಲಯದಲ್ಲಿ ನಡೆಸಿದರು. ಸೊ MA ಕನ್ನಡ 2011ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಧಾರವಾಡದಲ್ಲಿ ನಡೆಸಿದರು. PhD 2016ರಲ್ಲಿ KCKVV ಕಲಬುರಗಿಯಲ್ಲಿ ನಡೆಸಿರೋಂಥದ್ದು. ಹೌದಾ. ಸೊ ನೆಕ್ಸ್ಟ್ ಇವರ ವೃತ್ತಿ ಏನಪ್ಪ ಅಂದರೆ ದಾವಣಗೆರೆ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು. ಸೊ 2019ರಿಂದ ಇದ್ದಾರೆ. ಸೊ ಕಾವ್ಯ ಸಂಕಲನಗಳು, ಒಡೆದ ಬಣ್ಣದ ಚಿತ್ರಗಳು ಪ್ರಥಮ ಮತ್ತು ಚಲಿಸುವ ಗೋಡೆಗಳು ಇದು ದ್ವಿತೀಯ. ಹೌದಾ. ಸೊ ವಿಮರ್ಶೆ ಅಂತಂದರೆ ಸೊ ಬೆಳಕು ಬೆಳೆಯುವ ಹೊತ್ತು ಅಂತ ಹೇಳ್ಬಿಟ್ಟು ವಿಮರ್ಶಾ ಕೃತಿಯನ್ನು ರಚಿಸಿದ್ದಾರೆ 2024ರಲ್ಲಿ. ಸೊ ಪ್ರಮುಖ ಪ್ರಶಸ್ತಿಗಳು: ವಿಭಾ ಸಾಹಿತ್ಯ ಪ್ರಶಸ್ತಿ, ಕಾವ್ಯ ಮಾಣಿಕ್ಯ ರಾಜ್ಯ ಪ್ರಶಸ್ತಿ, ಜನ್ನ ಸನದೀವ ಸಾಹಿತ್ಯ ಪ್ರಶಸ್ತಿ, ಬೀಳಗಿ ದತ್ತಿ ಕಾವ್ಯ ಪ್ರಶಸ್ತಿ, ಸೃಷ್ಟಿ ಕಾವ್ಯ ಪುರಸ್ಕಾರ ಅಂತ ಹೇಳ್ಬಿಟ್ಟು ಸೊ ಇಷ್ಟೊಂದು ಪ್ರಶಸ್ತಿಗಳು ಅವರಿಗೆ ದೊರಕಿರುವಂಥದ್ದು. ಯಾವುದಾದ್ರೂ 3ನೇ ನೆನಪಿಟ್ಕೊಂಡ್ರೂ ಕೂಡ ಸಾಕು. ಸೊ ನೆಕ್ಸ್ಟ್ ಸಂಶೋಧನೆ ಅಂತ ಹೇಳ್ತಾರೆ. ಅಂದರೆ ಸೊ ಯಾವ್ಯಾವ ರೀತಿಯಾದಂಥ ಸಂಶೋಧನೆ ಕೃತಿಗಳನ್ನು ಮಾಡಿದ್ದಾರೆ. ಸೊ ಪರಿಸರವಾದಿ ವಿಮರ್ಶೆ, ಕುವೆಂಪು ಪಠ್ಯಗಳ ಹಸಿರು ಓದು ಎಂಬ ಯೋಜನೆಗಳು ಪೂರ್ಣ ಅಂತ ಹೇಳ್ಬಿಟ್ಟು ಒಂದು ಸಂಶೋಧನೆಯನ್ನು ನಡೆಸಿದ್ದಾರೆ. ಸೊ ಈ ಒಂದು ಕವಿತೆ, ಈ ಒಂದು ಒಡೆದ ಬಣ್ಣದ ಚಿತ್ರಗಳು ಅನ್ನುವಂಥ ಒಂದು ಕವಿತೆ ಅಂತ ಅಂದರೆ ಸೊ ಅದೇ ಹೆಸರಿನ ಒಡೆದ ಬಣ್ಣದ ಚಿತ್ರಗಳು ಸಂಕಲನದಿಂದ 2013ರ ಸಂಚಯ ಕಾವ್ಯ ಪ್ರಶಸ್ತಿ ಪಡೆದಂಥ ಕವಿತೆ ಅಂತ ಆರಿಸಲಾಗಿದೆ. ಸೊ ಈ ಕವಿತೆಯ ಸಾರಾಂಶ ಏನು ಹೇಳ್ತಾ ಇದ್ದಪ್ಪ ಇಲ್ಲಿ ಅಂತಂದರೆ, ಸೊ ನೋಡಿ, ಮೊದಲ
ಇಲ್ಲಿ ಒಡೆದ ಬಣ್ಣದ ಚಿತ್ರಗಳು ಕವಿತೆ ಜಾಗತೀಕರಣ ಕಾಲಘಟ್ಟದ ನಮ್ಮ ಸಾಮಾಜಿಕ, ಕೌಟುಂಬಿಕ ಮತ್ತು ವೈಯಕ್ತಿಕ ಬದುಕಿನ ಮೇಲೆ ಬಿದ್ದ ನಕಾರಾತ್ಮಕ ಪರಿಣಾಮಗಳನ್ನು ಕಟ್ಟಿಕೊಡುತ್ತವೆ. ಕವಿತೆಗಳಲ್ಲಿ 5 ಭಾಗಗಳಿವೆ. ಮೊದಲನೇ ಭಾಗ ಬಂದ್ಬಿಟ್ಟು ಸಿಮೆಂಟ್ ರೋಡಿನ ಮೇಲೆ ಕಲ್ಲಿದ ಕಾರ್ಬನ್ ಕುಡಿಯುತ್ತಾ ರನ್ನವೇ ಕಾರ್ಟೂನ್ ಕುದುರೆಯಂತಾದ ಅಪ್ಪ ಕಂಪನಿಯ ಶುಗರ್ ಫ್ರೀ ಬಿಸ್ಕೆಟ್ ತಿನ್ನುತ್ತಾ ಡೆಸ್ಕ್ಟಾಪ್ನಲ್ಲಿ ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾನೆ. ಮಾಲಿನ ಬಿಗ್ ಬಜಾರ್ನಲ್ಲಿ ಖಾಲಿಯಾದ ಅಕೌಂಟಿನ ತುಂಬ ಸ್ಖಲಿತ ಕಾಯಿಲೆಗಳು ಜಮಾ ಆಗಿವೆ. ಸಾವಿನದ್ದೇನು ಭಯ ಇಲ್ಲ, ಬದುಕಿನದ್ದೇ ಭಯ ಎನ್ನುವ ಸ್ಥಿತಿ ಈ ಕಾಲದಲ್ಲಿದೆ. ಅಂದರೆ ಜಾಗತೀಕರಣದಲ್ಲಿ ಈಗಿನ ಪ್ರೆಸೆಂಟ್ ಒಂದು ಮನೆಯ ಸಿಚುವೇಶನ್ ಆಗಿರ್ಬೋದು, ಮನುಷ್ಯರ ಸಿಚುವೇಶನ್ಸ್ ಆಗಿರ್ಬೋದು ಯಾವ ರೀತಿ ಇದೆ. ಹೌದಾ. ಒಬ್ಬ ಮಗ ಇದ್ದಾನೆ ಅಂತಂದರೆ ಅವರ ಅಪ್ಪ ಏನು ಮಾಡ್ತಾ ಇದ್ದಾನೆ, ದುಡ್ಡು ಬೇಕು, ದುಡ್ಡು ದುಡಿಬೇಕು ಅನ್ನೋ ಒಂದು ಕಾರಣನ ಇಟ್ಕೊಂಡು ಏನು ಮಾಡ್ತಾನೆ, ಶುಗರ್ ಫ್ರೀ ಬಿಸ್ಕೆಟ್ ತಿನ್ನುತ್ತಾ ಡೆಸ್ಕ್ಟಾಪ್ನಲ್ಲಿ ಹಗಲು ರಾತ್ರಿ ಕುಟ್ಟುತ್ತಾ ಕೆಲಸ ಮಾಡ್ತಾ ಇದ್ದಾನೆ. ಮಾಲಿನ ಬಿಗ್ ಬಜಾರ್ನಲ್ಲಿ ಖಾಲಿಯಾದ ಅಕೌಂಟಿನ ತುಂಬ ಏನಾಗಿರುತ್ತೆ, ಸ್ಥಲಿತ ಕಾಯಿಲೆಗಳು ಜಮಾ ಆಗಿದ್ದಾವೆ. ಸಾವಿನದ್ದು ಕೂಡ ಇಲ್ಲಿ ಭಯ ಇಲ್ಲ, ಬದುಕೋದು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಯ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಭಾಗ ಏನಪ್ಪ ಅಂತಂದರೆ ಅಡುಗೆ ಮನೆ, ಅಂದರೆ ಕಿಚನ್ ಪ್ಯಾರಡೈಸ್ನಲ್ಲಿ ಕುಕ್ಕರ್ ಮಿಕ್ಸರ್ಗಳ ಗದ್ದಲದಲ್ಲಿ ಪ್ಲಾಸ್ಟಿಕ್ ಬಳೆಗಳ ಸದ್ದಿಲ್ಲ. ಮಾರಿದ್ದ ಜಡೆ ಹೂ ಬೆನ್ನಿಗಿಲ್ಲ. ಫ್ರಿಜ್ಜರ್ ಪಾನೀಯಗಳು, ತಣ್ಣಗಾಗದ ಬಯಕೆಗಳು, ಸೀರಿಯಲ್ ಸಿನಿಮಾಗಳು ಮೂಡುತ್ತಿವೆ. ಖಾಸಗಿ ಆಸ್ಪತ್ರೆಯಲ್ಲಿ ಜನಿಸುವ ಮಕ್ಕಳು ಸ್ನ್ಯಾಕ್ಸ್, ಪಿಜ್ಜಾ, ಬರ್ಗರ್ಗಳಿಗೆ ಖಾಲಿ ಬಸಿರಾದವರಿಗೆ ಬಣ್ಣಗಳ ಬಟವಾಡೆ ಇಲ್ಲ, ಫಲಿತಾಂಶದ ಚಿಂತೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಎರಡನೇ ಭಾಗದಲ್ಲಿ ಯಾರ ಬಗ್ಗೆ ಹೇಳ್ತಾರೆ ಅಂದರೆ, ಮೊದಲನೇ ಭಾಗದಲ್ಲಿ ಒಂದು ತಂದೆಯ ಬಗ್ಗೆ ಹೇಳಿದ್ರು ಅಂತಂದರೆ, ಎರಡನೇ ಭಾಗದಲ್ಲಿ ಮದರ್ ಅಂದರೆ ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದಾ. ತಾಯಿಯ ಬಗ್ಗೆ ಅವಳ ಒಂದು ಲೈಫ್ ಸ್ಟೈಲ್ ಆಯಿತು. ಅಡುಗೆ ಮನೆ ಅಂದರೆ ಕಿಚನ್ ಪ್ಯಾರಡೈಸ್ನಲ್ಲಿ ಕುಕ್ಕರ್ ಮಿಕ್ಸರ್ಗಳ ಗದ್ದಲದಲ್ಲಿ ಪ್ಲಾಸ್ಟಿಕ್ ಬಳೆಗಳ ಸದ್ದಿಲ್ಲ. ಮಾರುದ್ದ ಜಡೆ ಹೂ ಬೆನ್ನಿಗಿಲ್ಲ ಯಾವುದೇ ರೀತಿ. ಈಗಿನ ಸೀರಿಯಲ್ಗಳು, ಸಿನಿಮಾಗಳನ್ನು ನೋಡುತ್ತಾ ಖಾಸಗಿ ಆಸ್ಪತ್ರೆಯಲ್ಲಿ ಜನಿಸಿದ ಮಕ್ಕಳಿಗೆ ಸ್ನ್ಯಾಕ್ಸ್, ಪಿಜ್ಜಾ, ಬರ್ಗರ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಫಲಿತಾಂಶದ ಚಿಂತೆ ಇಲ್ಲ, ಅಂದರೆ ಅದರಿಂದ ಆಗುವಂಥ ಒಂದು ಎಫೆಕ್ಟ್ ಮೇಲೆ ಚಿಂತೆನೇ ಇಲ್ಲದೇ ಏನು ಮಾಡ್ತಾ ಇದ್ದಾರೆ, ಈ ರೀತಿಯಾದಂಥ ಒಂದು ಜೀವನ ನಡೆಸ್ತಾ ಇದ್ದಾರೆ. ಮೂರನೇ ಭಾಗ ಬಂದ್ಬಿಟ್ಟು ಬಾಡಿಗೆ ಬಸಿರಿನಿಂದ ICUದಲ್ಲಿ ಕಣ್ಣು ಬಿಟ್ಟ ಚಿಂಟು ಬೇಬಿ ಎಂಬ ಹಸಿರೊಬ್ಬನಂತಿರುವ ಪುಟಾಣಿಗಳು, ಕಾಂಪ್ಲೇನ್ ಕುಡಿದರೂ ಹೆಣಭಾರವಾಗುವ ಕಾನ್ವೆಂಟ್ ಪುಸ್ತಕಗಳು, ಚಾಟಿಂಗ್ನಲ್ಲಿ ಕೈವ ಎಲೆಕ್ಟ್ರಾನಿಕ್ ಪರದೆ ಮೇಲಾಡುವ ಬೆರಳು, ಸ್ನ್ಯಾಕ್ಸ್, ಪಿಜ್ಜಾ, ಬರ್ಗರ್ಗಳಿಗೆ ಖಾಲಿ ಬಸಿರಾದವರಿಗೆ ಚಟುವಟಿಕೆಗಳಾಗಿ ಫಲಿತಾಂಶದ ತಲೆನೋವಿಲ್ಲ ಅಂತ ಹೇಳ್ತಾರೆ. ಅಂದರೆ ಮೂರನೇ ಭಾಗದಲ್ಲಿ ಈಗಿನ ಪ್ರೆಸೆಂಟ್ ಕಾಲದಲ್ಲಿ ಇರುವಂತಹ ಒಂದು ಮಕ್ಕಳ ಜೀವನ ಶೈಲಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದಾ. ಯಾವ ರೀತಿ ಬಾಡಿಗೆ ಬಸರಿನಿಂದ ICUನಲ್ಲಿ ಕಣ್ಣು ಬಿಟ್ಟಂತಹ ಚಿಂಟು ಬೇಬಿ ಏನಾಗ್ತಾಯಿದೆ, ಪುಟಾಣಿಗಳು ಯಾವ ರೀತಿ ಅವರ ಒಂದು ಜೀವನ ನಡೀತಾ ಇದೆ. ಕಾಂಪ್ಲೇನ್ ಕುಡಿದರೂ ಕೂಡ ಹೇಳ್ತಾರಲ್ವ, ಕಾಂಪ್ಲೇನ್ ಕುಡಿದರೆ ಸ್ಟ್ರಾಂಗ್ ಆಗಿ ಹೈಟ್ ಆಗಿ ಅಂತ ಹೇಳ್ಬಿಟ್ಟು, ಅದನ್ನು ಕುಡಿದ್ರೂ ಕೂಡ ಹೆಣಭಾರ ಆಗುವಂತಹ ಕಾನ್ವೆಂಟ್ ಪುಸ್ತಕಗಳನ್ನು ಹೊತ್ಕೊಂಡು ಚಾಟಿಂಗ್ನಲ್ಲಿ ಕೈವ ಎಲೆಕ್ಟ್ರಾನಿಕ್ ಪರದೆ ಮೇಲಾಡುವಂತಹ ಬೆರಳುಗಳನ್ನು ಯಾವಾಗಲೂ ಕೂಡ ಫೋನಲ್ಲಿ ಮೆಸೇಜ್ ಮಾಡ್ತಾ ಸ್ನ್ಯಾಕ್ಸ್, ಪಿಜ್ಜಾ, ಬರ್ಗರ್ಗಳಿಗೆ ಖಾಲಿ ಬಸಿರಾದವರಿಗೆ ಚಟುವಟಿಕೆಗಳಾಗಿ ಫಲಿತಾಂಶದ ತಲೆನೋವಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾಲ್ಕನೇ ಭಾಗ ಏನಪ್ಪ ಅಂತಂದರೆ, ಅಪಾರ್ಟ್ಮೆಂಟಿನ ನೆರಳ ತುದಿಗಿರುವ ವೃದ್ಧಾಶ್ರಮದಲ್ಲಿ ಸಂಜೆಗಳು ನರಳುತ್ತವೆ. ಖಾಲಿತನದ ಕೈದಿಯೊಬ್ಬ ಮೈತುಂಬಿದಂತೆಲ್ಲ ಸಾವು ಖಿನ್ನಗೊಂಡು ಹಗಲು ದೇಹಾಂತರಗೊಳ್ಳುತ್ತದೆ. ರಾತ್ರಿ ಇಡೀ. ಐದನೇ ಭಾಗ ಇಂಧನ ಒಡಕಲು ಬಿಂಬಗಳ ಮೇಲೆ ರೆಕ್ಕೆಗಳಿಲ್ಲದ ಹಾರಾಡುವ ಸೀಳು ಕನಸಿನ ಫೈಬರ್ ಕಾರುಗಳಲ್ಲಿ ಥೇಟ್ ಮನುಷ್ಯರ ಆಗಿರುವ ನಿಶಾಚಾರಿಗಳು ಸಾವು ಶೋಕವಾಗದಿ ಲೋಕದಲ್ಲಿ ಹುಟ್ಟು ಸಂಭ್ರಮವಾದೀತೆ ಅಂತ ಹೇಳ್ತಾರೆ. ಹೌದಾ. ನಾಲ್ಕನೇ ಭಾಗದಲ್ಲಿ ಯಾರ ಬಗ್ಗೆ ಹೇಳ್ತಾರೆ ಅಂತಂದರೆ, ವೃದ್ಧರ ಬಗ್ಗೆ ಹೇಳ್ತಾರೆ. ಹೌದಾ. ಆ ವೃದ್ಧರನ್ನು ನಾವು ಈಗ ಒಂದು ಮಗನ ಪ್ರೀತಿ ಮತ್ತು ಮೊಮ್ಮಗನ ಪ್ರೀತಿಯಿಂದ ದೂರ ಮಾಡಿ ವೃದ್ಧಾಶ್ರಮದಲ್ಲಿಡುವಂಥದ್ದಾಗಿರ್ಬೋದು, ಅವರನ್ನು ನೋಡ್ಕೊಳ್ಳೋದೇ ಇರೋವಂಥದ್ದಾಗಿರ್ಬೋದು, ಅವ್ರನ್ನ ನೆರಳಿಸುವಂಥದ್ದಾಗಿರ್ಬೋದು, ಈ ರೀತಿ ಮಾಡುವಂತಹ ಒಂದು ನಾಲ್ಕನೇ ಭಾಗದಲ್ಲಿ ಇಡ್ತಾರೆ. ಐದನೇ ಭಾಗದಲ್ಲಿ ಬಂದ್ಬಿಟ್ಟು ಈಗಿನ ಪ್ರೆಸೆಂಟ್ ಕಾರುಗಳಾಗಿರ್ಬೋದು, ಇಂಧನಗಳ ಮುಖಾಂತರ ನಮ್ಮ ಒಂದು ಪ್ರಪಂಚ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದೆ. 5 ಭಾಗಗಳನ್ನು ನೀವು ನಿಮ್ಮ ಒಂದು 15 ಮಾರ್ಕ್ಸ್ಗೆ ಏನಾದರೂ ಕ್ವಶನ್ ಬಂತಂದರೆ ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ಒಡೆದ ಬಣ್ಣದ ಚಿತ್ರಗಳು 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಒಡೆದ ಬಣ್ಣದ ಚಿತ್ರಗಳ ಕವಿ ಯಾರು? ಮಹಾಂತೇಶ್ ಪಾಟೀಲ್ ಅವರು. ಮಹಾಂತೇಶ್ ಪಾಟೀಲ್ ಅವರ 2 ಕವನ ಸಂಕಲನಗಳನ್ನು ಹೆಸರು ತಿಳಿಸಿ ಅಂತಂದರೆ, ಒಡೆದ ಬಣ್ಣದ ಚಿತ್ರಗಳು ಮತ್ತು ಚಲಿಸುವ ಗೋಡೆಗಳು. ಅದು ಚಲಿಸುವ ಮೋಡಗಳಲ್ಲ, ಚಲಿಸುವ ಗೋಡೆಗಳು. ಕವಿತೆಯಲ್ಲಿ ಅಪ್ಪನ ಸ್ಥಿತಿ ಹೇಗಿದೆ? ಕವಿತೆಯಲ್ಲಿ ಅಪ್ಪನ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದರೆ, ಶುಗರ್ ಫ್ರೀ ಬಿಸ್ಕೆಟ್ ತಿಂತ ಯಾವಾಗಲೂ ಕೂಡ ಡೆಸ್ಕ್ಟಾಪಿನ ಮುಂದೆ, ಅಂದರೆ ಹಗಲು ರಾತ್ರಿ ಕೂಡ ಡೆಸ್ಕ್ಟಾಪಿನ ಮುಂದೆ ಏನು ಮಾಡ್ತಾಯಿದ್ದಾನೆ, ಹಗಲು ರಾತ್ರಿ ದುಡಿಯುತ್ತಾ ಕಾಯಿಲೆಗಳ ಕೈಯಲ್ಲಿ ಸಿಕ್ಕಂತಹ ಸ್ಥಿತಿಯಲ್ಲಿದ್ದಾನೆ. ಕವಿತೆಯಲ್ಲಿ ಅಮ್ಮನ ಸ್ಥಿತಿ ಹೇಗಿದೆ? ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಬಳೆ ಸದ್ದಿಲ್ಲ, ಜಡೆ ಹೂ ಬೆನ್ನಿಗಿಲ್ಲ. ಫ್ರೀಜರ್ ಪಾನೀಯಗಳಲ್ಲಿ ತಣ್ಣಗಾಗದ ಬಯಕೆಗಳು ಇರುವ ಆಧುನಿಕ ಅಮ್ಮನಾಗಿ
ಸೊ ಈಗಿನ ಕವಿತೆಯಲ್ಲಿ ಅಮ್ಮನ ಸ್ಥಿತಿ ಈ ರೀತಿ ಇದೆ. ಸೊ ಕವಿತೆಯಲ್ಲಿ ವೃದ್ಧರ ಸ್ಥಿತಿ ಹೇಗಿದೆ ಅಂತಂದರೆ, ಅಪಾರ್ಟ್ಮೆಂಟಿನ ನೆರಳ ತುದಿಗಿರುವ ವೃದ್ಧಾಶ್ರಮದಲ್ಲಿ ಸಂಜೆಗಳು ನರಳುತ್ತಿವೆ. ಕುಟುಂಬದ ಪ್ರೀತಿ, ಕಾಳಜಿ, ಆರೈಕೆಯಿಂದ ವಂಚಿತರಾದಂತಹ ವೃದ್ಧರು ದುರಂತದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ 5 ಅಂಕಗಳ ಪ್ರಶ್ನೆಗಳು ಯಾವ ರೀತಿ ಬರ್ತಾವಪ್ಪ ಅಂತಂದರೆ, ಒಡೆದ ಬಣ್ಣದ ಚಿತ್ರಗಳು ಕವಿತೆಯ ಆಶಯ ತಿಳಿಸಿ ಅಂತ ಹೇಳ್ತಾರೆ. ಸೊ ಜಾಗತೀಕರಣ ಕಾಲಘಟ್ಟದ ನಮ್ಮ ಸಾಮಾಜಿಕ ಮತ್ತು ಕೌಟುಂಬಿಕ ಬದುಕಿನ ಮೇಲೆ ಬಿದ್ದ ನಕಾರಾತ್ಮಕ ಪರಿಣಾಮಗಳನ್ನು ಈ ಕವಿತೆ ಕಟ್ಟಿಕೊಡುತ್ತದೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ ಎಲ್ಲರೂ ನಗರೀಕರಣ ಪ್ರಭಾವದಿಂದ ಸಂಬಂಧಗಳು ಯಾಂತ್ರಿಕವಾಗಿವೆ. ಪ್ರೀತಿ, ಬಾಂಧವ್ಯ, ಮಾನವೀಯತೆ ಸ್ಥಾನವನ್ನು ಹಣ, ಯಂತ್ರ, ಮಾಧ್ಯಮಗಳ ಆಕ್ರಮಿಸಿಕೊಂಡಿವೆ. ನಮ್ಮಿಂದ ಎಲ್ಲವೂ ಇದೆ ಎಂದು ತಿಳಿದಿದ್ದೇವೆ. ವಾಸ್ತವವಾಗಿ ಮನುಷ್ಯರಿಗೆ ಮೂಲಭೂತವಾಗಿ ಬೇಕಾದಂಥ ಪ್ರೀತಿ ಅನ್ನುವಂಥದ್ದು ಅವರ ಜೀವನದಲ್ಲಿ ಇಲ್ಲವಾಗಿದೆ ಎಂಬಂತಹ ಒಂದು ಬೇಸರ ಕವಿತೆಯನ್ನು ಪರೋಕ್ಷವಾಗಿ ಹೊರಡಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಜಾಗತೀಕರಣ ಕಾಲದ ಕುಟುಂಬದ ವ್ಯವಸ್ಥೆ ಬಗ್ಗೆ ಕವಿ ಏನು ಹೇಳ್ತಾರೆ ಅಂದರೆ, ಸೊ ಜಾಗತೀಕರಣದ ಕುಟುಂಬ ವ್ಯವಸ್ಥೆ ಛಿದ್ರವಾಗಿದೆ. ಹೌದಾ. ಸೊ ಅಪ್ಪ ಕಂಪನಿಯ ದಾಸನಾದರೆ ಅಮ್ಮ ಆಧುನಿಕ ರೋಬೋ ಆಗಿದ್ದಾಳೆ. ಮಗಳು ಮೊಬೈಲ್, ಇಂಟರ್ನೆಟ್ ಚಟಕ್ಕೆ ದಾಸರಾಗಿದ್ದಾರೆ. ಅಜ್ಜ, ಅಜ್ಜಿ ವೃದ್ಧಾಶ್ರಮದಲ್ಲಿದ್ದಾರೆ. ಈ ಚಿತ್ರಣ ನೀಡಿ ಒಡೆದ ಬಣ್ಣದ ಚಿತ್ರಗಳ ರೂಪಕ್ಕೆ ಬಳಸಿ ಕೌಟುಂಬಿಕ ಅವನತಿಯನ್ನು ತೋರಿಸಿದ್ದಾರೆ. ಸೊ ನೆಕ್ಸ್ಟ್ 10 ಮಾರ್ಕ್ಸಿನ ಕ್ವಶನ್ ಬಂದ್ಬಿಟ್ಟು ಏನು ಬರುತ್ತಪ್ಪ ಅಂದರೆ, ಒಡೆದ ಬಣ್ಣದ ಚಿತ್ರಗಳ ಕವಿಯ ಸ್ಥೂಲ ವಿಶ್ಲೇಷಣೆ ಮಾಡಿ ಅಂತ ಹೇಳುತ್ತೆ. ಸೊ ಈ ವಿಶ್ಲೇಷಣೆಗೂ ಪ್ಲಸ್ ಮತ್ತು ಈ ಒಂದು ಮೀನಿಂಗಿಗೂ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಸೊ ಇದನ್ನು ಜಸ್ಟ್ ಮೇಲೆ ನೋಡ್ಕೊತ ಹೋಗೋಣ. ಸೊ ಅದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ. ಸೊ ಮಹಾಂತೇಶ್ ಪಾಟೀಲ್ ಅವರ ಒಡೆದ ಬಣ್ಣದ ಚಿತ್ರಗಳು ಕವಿತೆ 2023ರ ಸಂಚಯ ಕಾವ್ಯ ಪ್ರಶಸ್ತಿ ಪಡೆದ ಅವರ ಮೊದಲ ಕವನದ ಸಂಕಲನದ ಕವಿತೆ. ಜಾಗತೀಕರಣ ಕಾಲಘಟ್ಟದಲ್ಲಿ ನಮ್ಮ ಕುಟುಂಬ ಮತ್ತು ನಮ್ಮ ಸಮಾಜ ಛಿದ್ರಗೊಂಡಿರುವ ಅಂಶಗಳನ್ನು 5 ಭಾಗಗಳಾಗಿ ಕಟ್ಟಿಕೊಡಲಾಗಿದೆ. ಸೊ ಮೊದಲ ಭಾಗ ಬಂದ್ಬಿಟ್ಟು, ಮಹಾನಗರದ ಕಂಪನಿಯಲ್ಲಿ ಹಗಲು ರಾತ್ರಿ ದುಡಿಯುವ ಅಪ್ಪ, ಕಾಯಿಲೆಗಳ ಕೈಯಲ್ಲಿ ಸಿಲುಕಿ ಸಾವಿನ ಭಯವಿಲ್ಲದ ಸ್ಥಿತಿಯಾಗಿದೆ. ಸೊ ಎರಡನೇ ಭಾಗದಲ್ಲಿ ಏನಾಗ್ತಾಯಿದೆ, ಆಧುನಿಕ ಅಡುಗೆ ಮನೆಯಲ್ಲಿ ಸಾಂಪ್ರದಾಯಿಕ ಸೌಂದರ್ಯ ಕಳೆದ ಅಮ್ಮ. ಮೂರನೇ ಭಾಗ, ಫಾಸ್ಟ್ ಫುಡ್ ತಿಂದು ಮೊಬೈಲ್ನಲ್ಲಿ ತಲ್ಲೀನರಾದ ಮಕ್ಕಳು. 4ನೇ ಭಾಗ ಬಂದ್ಬಿಟ್ಟು, ವೃದ್ಧಾಶ್ರಮದಲ್ಲಿ ಸಾವಿನ ನಿರೀಕ್ಷೆಯಲ್ಲಿ ಅಜ್ಜ ಅಜ್ಜಿ. ಸೊ 5ನೇ ಭಾಗ ಬಂದ್ಬಿಟ್ಟು, ಇಡೀ ಮನುಷ್ಯ ಜೀವನವೇ ಅರ್ಥ ಕಳೆದುಕೊಂಡಾಗ ನಿಶಾಚರಿಗಳಾಗಿ ಹಾಗೆ ಭಾಸವಾಗುವ ಚಿತ್ರ. ವ್ಯಂಗ್ಯ ಧ್ವನಿ, ಸಾಂಕೇತಿಕತೆ, ಪ್ರಾಸ, ಲಯ, ಗೇಯತೆ, ಭಾಷಾ ಪ್ರಯೋಗದಿಂದ ಕವಿ ಸಮಕಾಲೀನ ಕನ್ನಡ ಬರಹಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಜಾಗತೀಕರಣದ ನಾವು ಪಡೆದುಕೊಂಡದ್ದಕ್ಕಿಂತ ಕಳೆದುಕೊಂಡದ್ದು ಹೆಚ್ಚು ಎಂಬ ನೋವಿನ ಅಭಿವ್ಯಕ್ತಿ ಈ ಕವಿತೆಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ನೆಕ್ಸ್ಟ್ ಬಂದ್ಬಿಟ್ಟು 3ನೇ ಪಾಠ. ಸೊ 3ನೇ ಪಾಠ ಬಂದ್ಬಿಟ್ಟು ಯುಗಾದಿ ಅಂತ ಹೇಳ್ಬಿಟ್ಟು ಇದೊಂದು ಸಣ್ಣ ಕಥೆಯಾಗಿದೆ. ಇದರ ಕತೆ ಬರೆದಿರೋಂಥವ್ರು ವಸುಧೇಂದ್ರ. ಸೊ ಇದ್ರ ಪ್ರಕಾರ ಶಾರ್ಟ್ ಸ್ಟೋರಿ ಸಂಕಲನ ಬಂದ್ಬಿಟ್ಟು ಯುಗಾದಿ ಕಥಾ ಸಂಕಲನದಿಂದ ಆರಿಸಲಾಗಿದೆ. ಕೇಂದ್ರ ಪಾತ್ರ ಬಂದ್ಬಿಟ್ಟು ಗೋಪಣ್ಣ ಮಾಸ್ತರ್. ಇವರು ಬಂದ್ಬಿಟ್ಟು ನಿವೃತ್ತ ಶಿಕ್ಷಕರಾಗಿರ್ತಾರೆ. ಕಥೆಯ ಸ್ಥಳ ಹಳ್ಳಿ ಮತ್ತು ಬೆಂಗಳೂರಲ್ಲಿ. ನಗಲ ಜೀವನದಲ್ಲಿ ವೃದ್ಧ ತಂದೆಯ ಏಕಾಂಗಿತನ ಮತ್ತು ತಲೆಮಾರಿನ ಅಂತರ ಅಂತ ಹೇಳ್ತಾರೆ. ಸೊ ಲೇಖಕರ ಪರಿಚಯ ಬಂದ್ಬಿಟ್ಟು ಲೇಖಕರು ವಸುಧೇಂದ್ರ. ಜನನ ಬಂದ್ಬಿಟ್ಟು 1969, ಸಂಡೂರು, ಬಳ್ಳಾರಿ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ವಿದ್ಯಾಭ್ಯಾಸ ಇಂಜಿನಿಯರಿಂಗನ್ನು ಸೂರತ್ಕಲ್ಲಲ್ಲಿ ಮಾಡ್ತಾರೆ. MA ಭಾರತೀಯ ವಿಜ್ಞಾನ ಸಂಸ್ಥೆ IIScಯಲ್ಲಿ ಮಾಡ್ತಾರೆ. ಸೊ ವೃತ್ತಿ ಬಂದ್ಬಿಟ್ಟು 20 ವರ್ಷಗಳ ಕಾಲ ಸಾಫ್ಟ್ವೇರ್ ಕ್ಷೇತ್ರ. ಈಗ ಖಾಸಗಿ ಬರಹ ಮತ್ತು ಪ್ರಕಾಶನವನ್ನು ನಡೆಸುತ್ತಿದ್ದಾರೆ. ಕಥಾ ಸಂಕಲನಗಳು ಮನೀಷೆ, ಯುಗಾದಿ ಚೇಳು, ಹಂಪಿ ಎಕ್ಸ್ಪ್ರೆಸ್, ಮೋಹನ ಸ್ವಾಮಿ, ವಿಷಮ ಭಿನ್ನರಾಶಿ ಅಂತ ಹೇಳಿಬಿಟ್ಟಿದ್ದಾವೆ. ಸೊ ನೆಕ್ಸ್ಟ್ ಅದನ್ನು ಬಿಟ್ಟರೆ ಸೊ ಕಾದಂಬರಿಗಳು. ಸೊ ಹಚಿತ್ತ ಸತ್ಯ, ತೇಜೋ ತುಂಗಭದ್ರ, ರೇಷ್ಮೆ ಬಟ್ಟೆ. ಸೊ ಪ್ರಮುಖ ಪ್ರಶಸ್ತಿಗಳು ಎಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಶ್ರೀ ಪ್ರಶಸ್ತಿ, ಗಳಗನಾಥ ಪ್ರಶಸ್ತಿ, ದ.ರಾ ಬೇಂದ್ರೆ ಕಥಾ ಪ್ರಶಸ್ತಿ, ಮಾಸ್ತಿ ಕಥಾ ಪುರಸ್ಕಾರ, ಚಡಗ ಕಾದಂಬರಿ ಪ್ರಶಸ್ತಿ ಅನ್ನೋಂಥ ಇಷ್ಟು ಪ್ರಶಸ್ತಿಗಳು ಸಿಲುಕಿದ್ದಾವೆ. ಸೊ ಆ ಇಷ್ಟು ಪ್ರಶಸ್ತಿಗಳಲ್ಲಿ ನೀವೇ ನೋಡಬೇಕು, ಒಂದಿಷ್ಟನ್ನು ಅಂತ ನೆನಪಿಟ್ಕೋಬೇಕು ಫ್ರೆಂಡ್. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಥೆಯ ಸಾರಾಂಶ ಅಂತ ಹೇಳ್ಕೊಳ್ತಾರೆ. ಸೊ ಈ ಒಂದು ಕಥೆಯ ಸಾರಾಂಶನ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಅಂತೇಳಿ. ಸೊ ಮೊದಲನೇದಾಗಿ ಏನಿರುತ್ತಪ್ಪ, ಒಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಗೋಪಣ್ಣ ಮಾಸ್ತರ್ ಅಂತ ಹೇಳ್ತಾರೆ. ಸೊ ಈ ಗೋಪಣ್ಣ ಮಾಸ್ತರ್ ಏನಾಗಿರ್ತಾನಪ್ಪ ಅಂತಂದರೆ, ಒಂದು ಹೈಸ್ಕೂಲಲ್ಲಿ ಟೀಚರ್ ಆಗಿರ್ತಾನೆ. ಹೈಸ್ಕೂಲಲ್ಲಿ ಟೀಚರ್ ಆಗಿರ್ತಾನೆ. ಸೊ ಮೇಷ್ಟ್ರಾಗಿರ್ತಾನೆ. ಇಡೀ ಊರಿಗೆ ಗೊತ್ತಿರುತ್ತೆ. ಸೊ ಇಡೀ ಊರಲ್ಲಿ ಅವ್ರನ್ನ ರೋಡಲ್ಲಿ ನಡ್ಕೊತ ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಎಲ್ಲರೂ ಕೂಡ ನಮಸ್ಕಾರ ಅಂತ ಹೇಳ್ತಾ ಇರ್ತಾರೆ. ಹೌದಲ್ಲ. ಸೊ ಈ ರೀತಿ ಇರೋ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ, ಇವ್ರಿಗೊಬ್ಬ ಮಗ ಇರ್ತಾನೆ. ಅವನ ಹೆಸರು ಬಂದ್ಬಿಟ್ಟು ಪ್ರಹ್ಲಾದ. ನೆಕ್ಸ್ಟ್ ಇವರ ಹೆಂಡತಿ ಹೆಸರು ಬಂದ್ಬಿಟ್ಟು ರುಕ್ಮಿಣಮ್ಮ ಅಂತ ಇರ್ತಾರೆ. ಸೊ ಆ ರುಕ್ಮಿಣಮ್ಮ ಏನಾಗಿರ್ತಾರೆ, ಆಲ್ರೆಡಿ ತೀರ್ಕೊಂಡು ಹೋಗಿರ್ತಾರೆ. ಹೌದಾ. ಸೊ ಪ್ರಹ್ಲಾದ ಏನಾಗ್ತಾ ಇರ್ತಾನೆ, ಸೊ ಅಪ್ಪ ಎಲ್ಲದಕ್ಕೂ ನನ್ನ ಮೇಲೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಅವನಿಗೆ ಆ ರೀತಿಯಾದಂಥ ಒಂದು ಭಾವನೆ ಅನ್ನುವಂಥದ್ದು ಯಾವಾಗಲೂ ಕೂಡ ಇರುತ್ತೆ. ಸೊ ನಮ್ಮಪ್ಪ ನನ್ನ ಕಂಟ್ರೋಲ್ ಮಾಡ್ತಾಯಿದ್ದಾರೆ ಆ ರೀತಿ. ಸೊ ಓದೋದು ಕೂಡ ನೀನು ಇದನ್ನೇ ಓದು, ನೀನು ಇದನ್ನೇ ಮಾಡು ಅಂತಲೂ ಹೇಳ್ತಾರೆ.
ಸೊ ಅದಾದಮೇಲೆ ಇನ್ನೂ ಒಂದು ಏನು ಮಾಡ್ತಾರೆ ಅಂದರೆ, ಸೊ ನೀನು ಗೌರ್ಮೆಂಟ್ ಜಾಬ್ನೇ ತಗೋ ಅಂತ ಹೇಳ್ಬಿಟ್ಟು ಮಾಡುವಂಥದ್ದು, ಅವನಿಗೆ ಫೋರ್ಸ್ ಮಾಡುವಂಥದ್ದು. ಹೌದಾ? ಸೊ ಹೀಗಾಗಿ ಆಮೇಲೆ ಏನಾಗುತ್ತಪ್ಪ ಅಂತಂದರೆ, ಸೊ ಗೋಪಣ್ಣ ಮಾಸ್ತರ್ಗೂ ಕೂಡ ನಿವೃತ್ತಿ 30 ವರ್ಷ ಸೇವೆ ಸಲ್ಲಿಸಾದ್ಮೇಲೆ ನಿವೃತ್ತ ಹೊಂದ್ತಾರೆ. ಸೊ ಹೆಂಡತಿ ರುಕ್ಮಿಣಮ್ಮ 20 ವರ್ಷ ಮೊದಲೇ ಕೂಡ ತೀರ್ಕೊಂಡಿರ್ತಾಳಲ್ಲ. ಸೊ ಮಗ ಪ್ರಹ್ಲಾದ ಇಂಜಿನಿಯರಿಂಗ್ ಮುಗಿಸಿ ಗೌರ್ಮೆಂಟ್ ಜಾಬ್ ಬೇಡ, ನಾನು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಬೆಂಗಳೂರಿನಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಮನೆ ಮಾಡ್ಕೊಂಡಿದ್ದ. ಸೊ ನಿವೃತ್ತಿ ಆದ ತಕ್ಷಣ ಗೋಪಣ್ಣ ನಂಗಿಲ್ಲೇನೋ ಕೆಲಸ ಎಂದು ತಿಳಿದುಕೊಂಡು ಎಲ್ಲರ ಮುಂದೆ ರಾಜರೋಷವಾಗಿ ಹೇಳಿ ಹಳ್ಳಿಯ ಮನೆ ಬಾಡಿಗೆಗೆ ಕೊಟ್ಟು ಏನು ಮಾಡ್ತಾನೆ, ಮಗನೊಂದಿಗೆ ಬೆಂಗಳೂರಿಗೆ ಹೋಗ್ತಾನೆ. ಸೊ 2 ಕೋಣೆಯ ಮಗನ ಮನೆ ಚೆನ್ನಾಗಿತ್ತು, ಆದರೆ ಒಂದು ಬಗೆಯ ಪರಕೀಯ ಭಾವ ಅವರನ್ನು ಕಾಡುತ್ತಿತ್ತು. ಯಾವ ರೀತಿಯ ಪರಕೀಯ ಭಾವ ಕಾಡುತ್ತಿತ್ತು, ಈ ಒಂದು ಕ್ವಶನ್ ಕೇಳುವಂಥ ಚಾನ್ಸ್ ತುಂಬ ಇದೆ. ಸೊ ಪರಕೀಯ ಭಾವ ಏನಕ್ಕೆ ಕಾಡ್ತಾ ಇತ್ತಪ್ಪ ಅವರಿಗೆ ಅಂತಂದರೆ, ಸೊ ಅವರ ಸ್ವಂತ ದುಡ್ಡಲ್ಲಿ ಕಟ್ಟಿಸಿರೋಂಥ ಮನೆಯನ್ನು ಅವ್ರ ಬಾಡಿಗೆಗೆ ಬಿಟ್ಟು, ಸೊ ಇನ್ನೂ ಒಂದು 2 ರೂಮಿನ ಮನೆಯನ್ನು ತೆಗೆದುಕೊಂಡು ಅವ್ರ ಮನೆಯಲ್ಲಿ ಬಂದಿದ್ದೀನಿ ಅಂತ ಹೇಳಿ. ಸೊ ಅಪ್ಪನ ಮಗನ ಮಧ್ಯೆ ಹೊಸ ಅಂತರ ಬೆಳೆಯಿತು. ಹೌದಾ? ಸೊ ಏನಕ್ಕಪ್ಪ ಅಂದರೆ, ಅವನ ಪಾಡಿಗೆ ಅವನು ಆಫೀಸಿಗೆ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಫೋನ್ಸ್ ಎಲ್ಲ ಅವನಿಗೆ ಬೇರೆ ಇರುತ್ತೆ. ಸೊ ಅವನ ಒಂದು ಟೆನ್ಷನ್ಸ್ ಅವನಿಗಿರ್ತವೆ. ಹಾಗಾಗಿ ಸೊ ಪ್ರಹ್ಲಾದ ಮನೆಗೆ ಬಂದಾಗ ಕನ್ನಡ ಚಾನಲ್ ಬದಲಿಸಿ ಇಂಗ್ಲೀಷ್ ಚಾನಲ್ ಹಾಕುತ್ತಿದ್ದ. ಹೌದು? ಸೊ ಸಂಧ್ಯಾ ವಂದನೆ ಮಾಡಲು ಇಷ್ಟ ಇಲ್ಲ ಎಂದ. ಸೊ ಗೋಪಣ್ಣ ಕೋಪ ಬಂದು ಮಗನಿಗೆ ಕಠಿಣವಾಗಿ ನೋಡಿದರು. ಆ ರಾತ್ರಿ ನಿದ್ದೆ ಮಾಡಿದ ತಮ್ಮ ತಪ್ಪು ಅರಿತು ಮಗನಿಗೆ ಕ್ಷಮೆ ಕೇಳುವ ಪತ್ರವನ್ನು ಬರೆದರು. ಸೊ ಗೋಪಣ್ಣ ದಿನಗಳನ್ನು ಕಳೆಯಲು ಬಸ್ ಪ್ರಯಾಣ, ಹಾಲಿನ ಯಂತ್ರ ನೋಡುವುದು, ಅಪಾರ್ಟ್ಮೆಂಟ್ ಕಾವಲುಗಾರರ ಜೊತೆ ಮಾತಾಡುವುದು, ರಾಯರ ಮಠಕ್ಕೆ ಭೇಟಿ, ಇಂಥ ದಿನಚರಿ ಮಾಡಿಕೊಂಡರು. ಮಗನ ಮದುವೆ ಆಯಿತು. ಹೌದಾ? ಸೊಸೆ ರೇಖಾ ಒಳ್ಳೆಯವಳು, ಮಾವ ಎಂದು ಪ್ರೀತಿಯಿಂದ ಕರೆದಳು. ಹೌದಾ? ಸೊ ಮಗ ಏನು ಮಾಡ್ತಾನೆ, ಯಾರನ್ನೋ ಒಬ್ಬರನ್ನ ಮದುವೆ ಆಗಿ ಕರ್ಕೊಂಬಂದ್ಬಿಡ್ತಾನೆ. ಆ ಟೈಮಲ್ಲಿ ಏನು ಮಾಡ್ತಾಳೆ, ಸೊ ಬಟ್ ರೇಖಾ ಅವಳು ಅನಾಥಲಾಗಿರ್ತಾಳೆ. ಅದು ಎಲ್ಲ ಏನು ಕತೆ ಹೇಳ್ತಾನಲ್ಲ, ಸೊ ಅವ್ರ ಮಗ ಆ ಒಂದು ಕಥೆಯಿಂದ ಏನು ಮಾಡ್ತಾನೆ, ಇವನು ಸೊ ಒಪ್ಕೊತಾನೆ. ಕಥೆಯ ಅಂತ್ಯ ತುಂಬ ಮಾರ್ಮಿಕವಾಗಿರುತ್ತೆ. ಏನಪ್ಪ ಅಂದರೆ, ಸೊ ಮಗ ಊರಿನಿಂದ ಹೊರಗೆ ಹೋಗಿದ್ದಾಗ ರೇಖಾಳಿಗೆ ಹೆರಿಗೆ ನೋವು ಶುರು ಆಗುತ್ತೆ. ಸೊ ಸರ್ಕಾರಿ ಆಸ್ಪತ್ರೆಯಲ್ಲಿ ಗೋಪಣ್ಣ ಒಬ್ಬರೇ ನಿಂತರು. ಹೌದಾ? ಸೊ ಅವನು ಮಗ ಮನೆಗೆ ಬಂದು ಏನು ಮಾಡ್ತಾನೆ ಅಂತಂದರೆ, ಸೊ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅದ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು. ಸೊ ಪ್ರೈವೇಟ್ ಹಾಸ್ಪಿಟಲ್ ಏನಾಗಿರುತ್ತೆ, ಏನೋ ಒಂದು ಸ್ಟ್ರೈಕ್, ಏನೋ ಒಂದು ಕೇಸ್ ಆಗಿ ಆ ಒಂದು ಹಾಸ್ಪಿಟಲ್ ಕ್ಲೋಸ್ ಆಗಿರುತ್ತೆ. ಆ ಟೈಮಲ್ಲಿ ವಿಧಿ ಇಲ್ಲದೇ ಗೋಪಣ್ಣ ಮಾಸ್ತರ್ನ ಮಾತು ಕೇಳ್ತಾ ಅವನೇನು ಮಾಡ್ತಾನೆ, ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಗೋಪಣ್ಣ ಒಬ್ಬರು ನಿಂತ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸೊ ಒಂದು ರಾಧಾ ಅನ್ನುವಂಥ ಒಂದು ನರ್ಸ್ ಇರ್ತಾರೆ. ಆ ರಾಧಾ ನರ್ಸ್ ಯಾರಪ್ಪ ಅಂತಂದರೆ, ಈ ಗೋಪಣ್ಣ ಮಾಸ್ತರ್ ಕೈಯಲ್ಲಿ ಕಲಿತಂಥ ಒಂದು ಹಳೆಯ ವಿದ್ಯಾರ್ಥಿಯಾಗಿರ್ತಾರೆ. ಹಾಗಾಗಿ ರಾಧಾ ಏನು ಮಾಡ್ತಾಳೆ, ಸೊ ಸರ್ ಬನ್ನಿ ಸರ್, ನಾನೆಲ್ಲ ಮಾಡಿಸ್ಕೊಡ್ತೀನಿ, ನೀವೇನು ಭಯ ಪಡಬೇಡಿ, ಈ ರೀತಿಯೆಲ್ಲ ಧೈರ್ಯವನ್ನು ಕೊಟ್ಟು ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಮಗ ಬಂದ. ಸೊ ಮೊಮ್ಮಗವನ್ನು ಹುಟ್ಟಿಸ್ಕೊಡ್ತಾರೆ. ಸೊ ಬಿಳಿ ಬಟ್ಟೆಯಲ್ಲಿ ತುಟ್ಟ ಮೊಮ್ಮಗ ಥೇಟ್ ರುಕ್ಮಿಣಮ್ಮನ ಮುಖ, ಗೋಪಣ್ಣ ಹೃದಯ ಭಾರವಾಗಿ ಕಣ್ಣೀರಿಟ್ಟರು. ಅದೇ ಅವರ ಬದುಕಿಗೆ ಬೆಳಕು ಬಂದಂತಹ ಕ್ಷಣ ಅಂತಾರೆ. ಸೊ ಆಮೇಲೆ ಬಿಲ್ಲ ನೋಡ್ತಾರೆ, ಹಾಸ್ಪಿಟಲ್ ಬಿಲ್ ಕೂಡ ತುಂಬ ಕಡಿಮೆ ಮಾಡಿರ್ತಾರೆ. ಏನಕ್ಕಪ್ಪ ಅಂದರೆ, ರಾಧಾ ಏನು ಮಾಡಿರ್ತಾಳೆ, ತುಂಬ ಅದರಲ್ಲಿ ಡಿಸ್ಕೌಂಟನ್ನು ತೆಗೆಸಿರ್ತಾಳೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ 2 ಅಂಕಗಳ ಪ್ರಶ್ನೋತ್ತರಗಳು ಯಾವುದರಲ್ಲಿ ಬರುತ್ತೆ, ಯುಗಾದಿ ಕತೆ ಬರೆದವರು ಯಾರು? ಸೊ ಯಾರು ಬರೆದಿದ್ದಾರೆ ಯುಗಾದಿ ಕಥೆಯನ್ನು? ಸೊ ವಸುಧೇಂದ್ರ ಅವರು ಯುಗಾದಿ ಕಥೆಯನ್ನು ಬರೆದಿದ್ದಾರೆ. ಗೋಪಣ್ಣ ಮಾಸ್ತರ್ ಯಾರು ಅಂತಂದರೆ, ಗೋಪಣ್ಣ ಮಾಸ್ತರ್ ಹಳ್ಳಿಯ ಶಾಲೆಯಲ್ಲಿ 30 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದಂಥ ಗೌರವಾನ್ವಿತ ಶಿಕ್ಷಕರು. ಮಗ ಪ್ರಹ್ಲಾದನ ಜೊತೆ ಬೆಂಗಳೂರಿನಲ್ಲಿ ವಾಸಿಸುತ್ತಾರೆ. ಸೊ ಗೋಪಣ್ಣ ಮಾಸ್ತರ್ ಬೆಂಗಳೂರಿಗೆ ಬಂದ ಕಾರಣವೇನು? ಸೊ ಬೆಂಗಳೂರಿಗೆ ಬಂದ ಕಾರಣವೇನು, ನಿವೃತ್ತಿಯಾದ ಮೇಲೆ ಹಳ್ಳಿಯಲ್ಲಿ ಏಕಾಂಗಿಯಾಗಿರಲು ಇಷ್ಟ ಇಲ್ಲದೆ ನನಗಿಲ್ಲೇನೋ ಕೆಲಸ ಅಂತ ಹೇಳ್ಬಿಟ್ಟು ರಾಜಾರೋಷವಾಗಿ ಮಗ ಪ್ರಹ್ಲಾದನ ಜೊತೆ ಬೆಂಗಳೂರಿಗೆ ಬಂದರು. ಕಥೆಯಲ್ಲಿ ಸೊಸೆ ಹೆಸರೇನು ಅಂದರೆ, ಕಥೆಯಲ್ಲಿ ಸೊಸೆ ಹೆಸರು ಅಥವಾ ಪ್ರಹ್ಲಾದನ ಹೆಂಡತಿ ಹೆಸರೇನಪ್ಪ ಅಂದರೆ ರೇಖಾ ಅಂತ ಹೇಳ್ಬೋದು. ಅವಳು ಏನಾಗಿರ್ತಾಳೆ, ತುಂಬ ಒಳ್ಳೆಯ ಮನಸ್ಸಿನ ಸೊಸೆಯಾಗಿರ್ತಾಳೆ. ಅವನನ್ನು ಗೋಪಣ್ಣ ಮಾಸ್ತರನ್ನು ಪ್ರೀತಿಯಿಂದ ಮಾವ ಎಂದು ಕರೆಯುತ್ತಿರ್ತಾರೆ. ಸೊ ಕಥೆಯ ಅಂತ್ಯ ಹೇಗಿದೆ ಅಂದರೆ, ರೇಖಾಳಿಗೆ ಮೊಮ್ಮಗು ಹುಟ್ಟಿದ. ಆ ಮೊಮ್ಮಗು ತೀರಿಕೊಂಡ ಹೆಂಡತಿ ರುಕ್ಮಿಣಮ್ಮನ ಮುಖದ ಹೋಲಿಕೆ ಹೊಂದಿದ್ದು, ಗೋಪಣ್ಣ ದುಃಖದ ಮತ್ತು ಸಂತಸದಿಂದ ಕಣ್ಣೀರಿಟ್ಟು ಏನು ಮಾಡಿದ್ರಪ್ಪ ಅಂತಂದರೆ, ಸೊ ಆ ಒಂದು ಮೊಮ್ಮಗನ್ನು ಒಪ್ಪಿಕೊಂಡು ಮಗನ ಜೊತೆಗೂ ಕೂಡ ಹೊಂದಿಕೊಂಡು ಹೋದರು. ಸೊ ಯುಗಾದಿ ಕಥೆಯ ಆಶಯ ಏನಪ್ಪ ಅಂತಂದರೆ, ಜಾಗತೀಕರಣ ಮತ್ತು ನಗರೀಕರಣದ ಪ್ರಭಾವದಿಂದ ಕುಟುಂಬ ಸಂಬಂಧಗಳು ಶಿಥಿಲಗೊಳ್ಳುತ್ತಿರುವ ವಾಸ್ತವ ಚಿತ್ರಣ ಯುಗಾದಿ ಕಥೆ ನೀಡುತ್ತದೆ. ನಿವೃತ್ತ ವಯಸ್ಸಿನ ತಂದೆ ನಗರ ಬದುಕಿನಲ್ಲಿ ಹೊಂದಿಕೊಳ್ಳಲಾಗದ ಏಕಾಂಗಿತನ, ಮಗನ ಜೊತೆ ಮಾತಿನ ಕಡಿತ, ಜನರೇಷನ್ ಗ್ಯಾಪ್, ಇವು ಕಥೆಯ ಪ್ರಮುಖ ಅಂಶಗಳು. ಸೊ ಆದರೆ ಮೊಮ್ಮಗನ ಹುಟ್ಟಿನ ಬಂದ ಗೋಪಣ್ಣ ಅವರಿಗೆ ಬದುಕಿಗೆ ಹೊಸ ಅರ್ಥ ಕೊಡುತ್ತದೆ. ಪ್ರೀತಿ ಮತ್ತು ಸಂಬಂಧ ಎಂದೂ ಮುಗಿಯದ ಎಂಬ ಆಶಾಭಾವ ಕಥೆಯನ್ನು ಮೂಡಿಸುತ್ತದೆ. ಸೊ ಗೋಪಣ್ಣ ಮತ್ತು ಪ್ರಹ್ಲಾದ ನಡುವಿನ ಒಂದು ಸಂಘರ್ಷವನ್ನು ವಿವರಿಸಿ ಅಂತಂದರೆ, ಗೋಪಣ್ಣ ಸಂಪ್ರದಾಯ ನೈತಿಕ ಮೌಲ್ಯ, ಸಂಧ್ಯಾ ವಂದನೆ ಮುಖ್ಯ ಎಂದು ಭಾವಿಸುವ ಹಳ್ಳಿಯ ಶಿಕ್ಷಕ, ಪ್ರಹ್ಲಾದ ಮಲ್ಟಿನ್ಯಾಷನಲ್ ಕಂಪನಿ ಉದ್ಯೋಗಿ, ಆಧುನಿಕ ಮನೋಭಾವ ಹೊಂದಿದ ಮಗ, ಕನ್ನಡ ಚಾನಲ್ ಇಂಗ್ಲೀಷ್ಗೆ ಬದಲಿಸುವಂತಹ ಸಣ್ಣ ಸಂಗತಿಯಿಂದ ಶುರುವಾದ ಘರ್ಷಣೆ, ಮೌಲ್ಯ ಆಧುನಿಕತೆಯ ಸಂಘರ್ಷದ ಪ್ರತೀಕ, ಎರಡೂ ಪೀಳಿಗೆಗಳ ನಡುವಿನ ಆಳ ಅಂತರ ಇದರಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ತಾರೆ.
ಸೊ ನೆಕ್ಸ್ಟ್ ಇದು ಇನ್ನೂ ಒಂದು ಪ್ರಶ್ನೆ. ಸೊ 5 ಮಾರ್ಕ್ಸ್ಗೆ ವಸುಧೇಂದ್ರ ಅವರ ಕಥಾ ಸಾಹಿತ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿದರೆ, ವಸುಧೇಂದ್ರ ಅವರ ಕನ್ನಡ ಸಾಹಿತ್ಯದ ಪ್ರಮುಖ ಕಥೆಗಾರರು, ಕಾದಂಬರಿಕಾರರು ಮತ್ತು ಪ್ರಕಾಶಕ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಹಿನ್ನೆಲೆ ಹೊಂದಿರುವ ಇವರು ಬರವಣಿಗೆ ಆಧುನಿಕ ನಗರ ಮತ್ತು ಜೀವನದ ಸಂಕಟ, ಏಕಾಂಗಿತನ ಮತ್ತು ಸಂಬಂಧಗಳ ಬಿಕ್ಕಟ್ಟನ್ನು ತೆರೆದಿಡುತ್ತದೆ. ಮನೀಷೆ, ಯುಗಾದಿ, ಚೇಳು, ಹಂಪಿ ಎಕ್ಸ್‌ಪ್ರೆಸ್ ಮೊದಲಾದ ಕಥಾ ಸಂಕಲನಗಳನ್ನು ಹಚ್ಚಿತ್ತ ಸತ್ಯ, ತೇಜು, ತುಂಗಭದ್ರಾ ಕಾದಂಬರಿಗಳು ಪ್ರಸಿದ್ಧ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಕಥಾ ಪ್ರಶಸ್ತಿ ಸೇರಿ ಅನೇಕ ಪ್ರಶಸ್ತಿಗಳು ಗಳಿಸಿದ್ದಾರೆ. ಈ ರೀತಿಯಾದಂಥ ಇದಿದೆ. ಓಕೆನಾ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು 10 ಅಂಕದ ಪ್ರಶ್ನೆಗಳು. ಯುಗಾದಿ ಕಥೆಯ ಸ್ಥೂಲ ಸಾರಾಂಶವನ್ನು ಬರೆಯಿರಿ ಅಂತಂದರೆ, ಸೊ ನಾನು ಯುಗಾದಿ ಕಥೆಯ ಮೇಲ್ಗಡೆ ಸಾರಾಂಶವನ್ನು ಹೇಳಿದ್ದೀನಲ್ಲ, ಅದೇ ಸಾರಾಂಶ ಕೂಡ ಇಲ್ಲಿಗೆ ಏನಾಗುತ್ತೆ, ಸೊ ಕ್ಯಾರಿ ಆಗುವಂಥದ್ದು. ಅಂದರೆ ಸೊ ವಸುಧೇಂದ್ರ ಅವರ ಯುಗಾದಿ ಕಥೆ ಆಧುನಿಕ ಕನ್ನಡ ಸಾಹಿತ್ಯದ ಉತ್ತಮ ಕಥೆಗಳ ಪೈಕಿ ಒಂದು. ಮುಖ್ಯ ಪಾತ್ರ ಗೋಪಣ್ಣ ಮಾಸ್ತರ್, 30 ವರ್ಷ ಸೇವೆ ಮಾಡಿ ನಿವೃತ್ತರಾದ ಶಿಕ್ಷಕ. ಹಳ್ಳಿಯ ಮನೆ ಬಾಡಿಗೆ ಕೊಟ್ಟು ಬೆಂಗಳೂರಿಗೆ ಬಂದ ಗೋಪಣ್ಣ, ಮಗ ಪ್ರಹ್ಲಾದನ 2 ಕೋಣೆಯ ಮನೆಯಲ್ಲಿ ಒಂದು ಬಗೆಯ ಪರಕೀಯ ಭಾವ ಅನುಭವಿಸುತ್ತಾರೆ. ಮಗ ಬಂದ ಕೂಡಲೇ ಕನ್ನಡ ಚಾನಲ್ ಬದಲಾಯಿಸುವ ಸಣ್ಣ ಘಟನೆ ತಂದೆ ಮಗನ ನಡುವಿನ ದ್ವಂದ್ವ ತೋರಿಸುತ್ತದೆ. ಗೋಪಣ್ಣ ಕೋಪದಲ್ಲಿ ಕಠಿಣ ಮಾತಾಡಿದರೆ ರಾತ್ರಿ ಪಶ್ಚಾತ್ತಾಪದಿಂದ ಒದ್ದಾಡುತ್ತಾರೆ. ಏಕಾಂಗಿ ಬದುಕು ಕಳೆಯಲು ಗೋಪಣ್ಣ ಬಸ್ ಪ್ರಯಾಣ ಮತ್ತು ಕಾವಲುಗಾರ ಜೊತೆ ಮಾತು, ರಾಯರ ಮಠ ಭೇಟಿ ಇಂಥ ದಿನಚರಿ ಮಾಡಿಕೊಳ್ಳುತ್ತಾರೆ. ಮಗನ ಮದುವೆ ಆಯಿತು. ಸೊಸೆ ರೇಖಾ ಪ್ರೀತಿ ತೋರಿಸಿದಳು. ಸೊ ಮಗ ಮನೆ ಕೊಂಡ. ಎಲ್ಲ ಬದಲಾದರೂ ಗೋಪಣ್ಣ ಅವರ ಒಳಗಿನ ಪ್ರಶ್ನೆ ಬದಲಾಗಲಿಲ್ಲ. ಹೌದಾ. ಸೊ ಮಗ ವಿದೇಶಿಗೆ ಹೋದ. ಹೌದಾ. ರಾತ್ರಿ ರೇಖಾಳಿಗೆ ಹೆರಿಗೆ ನೋವು ಶುರು. ಆಸ್ಪತ್ರೆ ಬಂದಾಗಿತ್ತು. ಗೋಪಣ್ಣ ಧೈರ್ಯ ಮಾಡಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು. ಸೊ ಇದೊಂದು ಸ್ಟೋರಿ ಸ್ವಲ್ಪ ಇದಾಗಿದೆ. ಮಗ ಏನಾಗಿರ್ತಾನೆ, ಸೊ ಹೊರಗಡೆ ಇರ್ತಾನೆ. ಅವನು ಆಮೇಲೆ ಬರ್ತಾನೆ. ಸೊ ಕಾರಿನಲ್ಲಿ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಕ್ಲೋಸ್ ಆಗಿರೋ ಕಾರಣ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಮೊಮ್ಮಗ ಹುಟ್ಟಿದ ಬಿಳಿ ಬಟ್ಟೆಯಲ್ಲಿ ತೊಟ್ಟ ಮೊಮ್ಮಗ ತೀರಿಕೊಂಡು ರುಕ್ಮಿಣಮ್ಮನ ಮುಖ ಹೊಂದಿದ್ದ. ಗೋಪಣ್ಣ ಹೃದಯ ತುಂಬಿ ಬಂತು. ಕಣ್ಣೀರು ಸುರಿಸಿದರು. ಕಥೆ ಜಾಗತೀಕರಣ ಕಾಲದ ನಗರ ಜೀವನದಲ್ಲಿ ಹಿರಿಯರ ಏಕಾಂಗಿ ತಲೆಮಾರಿನ ಅಂತರ, ಸಂಬಂಧಗಳ ಬಿಕ್ಕಟ್ಟನ್ನು ನೋವು ಮತ್ತು ಅಂತಿಮ ಸಾಂತ್ವನದೊಂದಿಗೆ ಮನಮೋಹಕವಾಗಿ ಚಿತ್ರಿಸಿದೆ. ಮೌಲ್ಯ ಮತ್ತು ಆಧುನಿಕತೆಯ ಸಂಘರ್ಷ ಕಥೆಯ ಮುಖ್ಯ ಅಂಶ ಎಂದು ಹೇಳುತ್ತಾರೆ. ಅಂದರೆ ಇಲ್ಲಿವರೆಗೂ ನಾವು 2 ಘಟಕಗಳನ್ನ ನೋಡಿದ್ದೀವಿ. ಸೊ 2 ಘಟಕಗಳ ಕೂಡ ವಿಡಿಯೋ ತುಂಬ ಲಾಂಗ್ ಆಗಿದೆ. ಇನ್ನೂ 2 ಘಟಕನೂ ಇದರಲ್ಲೇ ನೋಡಿದ್ವಿ ಅಂತಂದರೆ ಸೊ ತುಂಬ ಲಾಂಗ್ ಆಗೋಣ, ಅಪ್ಲೋಡ್ ಮಾಡುವಾಗ ಸಮಸ್ಯೆ ಆಗುತ್ತೆ. ಹಾಗಾಗಿ ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಈ ಸೆಕ್ಷನ್ ಎಂಡ್ ಮಾಡ್ತೀನಿ. ಸೊ ಇನ್ನು 2 ಘಟಕಗಳನ್ನ ಇನ್ನೂ ಒಂದು ವಿಡಿಯೋ ಸಪ್ರೇಟ್ ವಿಡಿಯೋ ಮಾಡಿ ಅಲ್ಲಿ ಇನ್ನೂ 6 ಪಾಠಗಳನ್ನ ಡಿಸ್ಕಸ್ ಮಾಡ್ತೀನಿ, ಕ್ವಶನ್ ಆ್ಯಂಡ್ ಆನ್ಸರ್ಸ್ನ. ಸೊ ನೆಕ್ಸ್ಟ್ ಅದನ್ನು ಬಿಟ್ಟರೆ ಇನ್ನೂ ಒಂದು ಪಾಸಿಂಗ್ ಪ್ಯಾಕೇಜ್ ಬೇರೆ ಇದೆ, ಅದರದ್ದು ಡಿಸ್ಕಸ್ ಮಾಡಬೇಕಾಗಿದೆ. ಅದನ್ನು ಕೂಡ ಡಿಸ್ಕಸ್ ಮಾಡಿ ಅದರದ್ದು ಕೂಡ ವಿಡಿಯೋ ನಾಳೆ ನೈಟ್ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ನಾಳೆ ನೈಟ್ ಅಪ್ಲೋಡ್ ಮಾಡಿದರೆ ನಾಳೆ ನೈಟ್ ಆರಾಮಾಗಿ ನೀವು ನೋಡಿಕೊಂಡು ಸೊ ನಾಡಿದ್ದು ಬೆಳಗ್ಗೆ ಎಕ್ಸಾಮಿಗೆ ಈಸಿಯಾಗಿ ಬರೆಯುವಂಥ ಒಂದು ಸೊ ನೀವು ಆಪ್ಷನನ್ನು ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.